ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜುಲೈ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ 2020-21ನೇ ಸಾಲಿನ ಆನ್ಲೈನ್ PCM-GS ಕ್ಲಾಸಸ್ಗಳ ಕೋರ್ಸ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆಸಕ್ತಿ ಇದ್ದಂಥವರು ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಜುಲೈ 5ರಂದು ಬೆಳಗ್ಗೆ 11 ಗಂಟೆಗೆ ಒಂದು ವೆಬಿನಾರನ್ನು ಸಿವಿಲ್ ಸರ್ವೀಸಸ್ ಪ್ರಿಪ್ರೇಷನನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಫ್ರೆಷರ್ಸಿಗೆ ಅನುಕೂಲ ಆಗೋದಕ್ಕೆ ಅಂತ ಹೇಳಿ ಒಂದು ವೆಬಿನಾರನ್ನು ಸಂದೀಪ್ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಯಾರೆಲ್ಲ ಹೊಸದಾಗಿ ಈ ಸಿವಿಲ್ ಸರ್ವೀಸಸ್ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡ್ತಿದ್ದೀರಾ, ಇವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವೆಬಿನಾರನ್ನು ತಪ್ಪದೆ ಅಟೆಂಡ್ ಮಾಡಿ. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ UPSC ಪ್ರಿಪ್ರೇಷನ್ಗೆ ಅಂದರೆ 2021ರ CSCಯನ್ನು ಯಾರು ನೀಡ್ತಾ ಇದ್ದಾರೆ, ನಿಮ್ಮ ಪ್ರಿಪ್ರೇಷನ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ NCERT ಫೌಂಡೇಶನ್ ಕೋರ್ಸನ್ನು, ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ಸನ್ನು, ಹಾಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ನಮ್ಮ ಲಾಯಕ್ಸ್ನ ಫೇಮಸ್ ಪ್ರೋಗ್ರಾಮ್ ಆಗ್ತಾ ಇದೆ ಈಗ ಈ RRP ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಟೆಸ್ಟ್ ಸೀರೀಸನ್ನು, ಇವೆಲ್ಲವನ್ನು ಕೂಡ ನಾವು ಲಾಯಕ್ಸ್ನ ವತಿಯಿಂದ ಆನ್ಲೈನ್ನಲ್ಲಿ ನಡೆಸ್ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ಪ್ರೋಗ್ರಾಮ್ಗೂ ಕೂಡ ನೀವು ಜಾಯಿನ್ ಆಗಿ ಇದರ ಉಪಯೋಗವನ್ನು ಪಡ್ಕೊಳ್ಬೋದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಮ್ಮ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. TNA ಅಡಿಯಲ್ಲಿನ ಮೊದಲ ಆರ್ಟಿಕಲ್ನಲ್ಲಿ ಇಂಡಿಯಾ ಚೈನಾ ಅಗ್ರಿ ಟು ಹೋಲ್ಡ್ ಮೋರ್ ಟಾಕ್ಸ್ ಟು ರಿಸಾಲ್ವ್ LAC ಸ್ಟ್ಯಾಂಡ್ ಆಫ್ ಅನ್ನೋದಾಗಿದೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಆಗಿರುವಂಥ ಈ ಸ್ಟ್ಯಾಂಡ್ ಆಫ್ ಅನ್ನು ರಿಸಾಲ್ವ್ ಮಾಡೋದಕ್ಕೆ ಮುಂಬರುವಂಥ ದಿನಗಳಲ್ಲಿ ಹೆಚ್ಚಿನ ಬೈಲ್ಯಾಟ್ರಲ್ ಟಾಕ್ಸ್ಗಳನ್ನು, ಮಾತುಕತೆಗಳನ್ನು ಇಟ್ಕೊಳ್ಳುವಂಥ ಕುರಿತಾಗಿ ಮೊದಲ ಆರ್ಟಿಕಲ್ನಲ್ಲಿ ನಾವು ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಫುಡ್ ಗ್ರೈನ್ ಸ್ಕೀಮ್ ಮೀಟ್ಸ್ ಲೆಸ್ ದ್ಯಾನ್ 15% ಆಫ್ ಟಾರ್ಗೆಟ್ ಅನ್ನೋದಾಗಿದೆ. ಇಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ 8 ಕೋಟಿ ಮಂದಿಗೆ ರೀಚ್ ಔಟ್ ಆಗಬೇಕು ಅಂದ್ಕೊಂಡಿದ್ದಂಥ ಫುಡ್ ಗ್ರೈನ್ ಸ್ಕೀಮ್ ಅನ್ನುವಂಥದ್ದು ಕೇವಲ 15% ಅಷ್ಟು ಮಂದಿಗೆ ಮಾತ್ರವೇ ರೀಚ್ ಆಗಿದೆ ಅನ್ನೋದನ್ನು ಈ ಎಡಿಟೋರಿಯಲಲ್ಲಿ, ಈ ಆರ್ಟಿಕಲ್ನಲ್ಲಿ ನಾವು ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಮಿನಿಸ್ಟ್ರಿ ರೀಕಾನ್ಸ್ಟಿಟ್ಯೂಟ್ಸ್ ಸೆಂಟ್ರಲ್ ಝೂ ಅಥಾರಿಟಿ ಅನ್ನೋದನ್ನು, ಸೆಂಟ್ರಲ್ ಝೂ ಅಥಾರಿಟಿಯ ಕಂಪೋಸಿಷನ್ನಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ತಿಳ್ಕೊಳ್ಳೋಣ. ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಪ್ಲಾನ್ ಸೆಟ್ ಟು ಗೆಟ್ ಡಿಲೇಡ್ ಅಂತ ಹೇಳಿ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಪ್ಲಾನ್ ಅನ್ನುವಂಥದ್ದು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ಗೆ ಸಂಬಂಧಪಟ್ಟಿದ್ದಂಥ ಒಂದು ಪ್ಲಾನ್ ಆಗಿದೆ. ಈ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಪ್ಲಾನ್ ಇವತ್ತಿನಿಂದ ಜಾರಿಗೆ ಬರಬೇಕಾಗಿದ್ದಂಥದ್ದು ಇನ್ನೂ ಕೂಡ ಡಿಲೇ ಆಗ್ತಾ ಇದೆ. ಇದನ್ನು ಕುರಿತಾಗಿ ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. ಕಡೆಯ ಆರ್ಟಿಕಲ್ನಲ್ಲಿ ಫ್ಯಾಕ್ಟರಿ ಆಕ್ಟಿವಿಟಿ ಕಾಂಟ್ರಾಕ್ಟ್ಸ್ ಫಾರ್ ಥರ್ಡ್ ಕಾನ್ಸಿಕ್ಯೂಟಿವ್ ಮಂತ್ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನೋಡೋಣ. ಲಾಕ್ಡೌನ್ನಿಂದಾಗಿ ಎಕನಾಮಿಕ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಫ್ಯಾಕ್ಟರಿ ಆಕ್ಟಿವಿಟೀಸ್ಗಳು 3 ತಿಂಗಳಿನಿಂದಲೂ ಕೂಡ ಕಡಿಮೆ ಆಗಿರೋದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಆರ್ಟಿಕಲ್ನಲ್ಲಿ ಪೊಲೀಸ್ ರಿಫಾರ್ಮ್ಗಳ ಕುರಿತಂತೆ, ತಮಿಳುನಾಡಿನಲ್ಲಿ ಇತ್ತೀಚೆಗಷ್ಟೇ ನಡೆದಂಥ ಕಸ್ಟೋಡಿಯಲ್ ಡೆತ್ನ ವಿಚಾರವಾಗಿ ಪೊಲೀಸ್ ರಿಫಾರ್ಮ್ಗಳ ಅವಶ್ಯಕತೆ ಮತ್ತು ಇದರ ಕುರಿತಾಗಂತೆ ಕ್ರೂಷಿಯಲ್ ಜುಡಿಷಿಯಲ್ ಆಕ್ಟರ್ಸ್ ಅಂದರೆ ಜುಡಿಷಿಯಲ್ ಆಕ್ಟರ್ಸ್ಗಳಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಇವು ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ, ಆ ಲಾಸ್ಗಳು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗ್ತಿದೆ, ಇವೆಲ್ಲವನ್ನು ನಾವು ಎಡಿಟೋರಿಯಲ್ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಹಾಗೆ ನಮ್ಮ ಇವತ್ತಿನ ಕಡೆಯ ಡೀಪ್ ಎಡಿಟೋರಿಯಲ್ನಲ್ಲಿ ಲ್ಯಾಕ್ಸ್ ಆನ್ ಸೇಫ್ಟಿ ಅಂತ ಹೇಳಿ ಸೇಫ್ಟಿ ಇಶ್ಯೂಸ್ಗಳಿಂದಾಗಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಸ್ಗಳು ಸರಿಯಾಗಿ ತಗೊಳ್ಳದೇ ಇರೋದರಿಂದ, ಸೇಫ್ಟಿ ಪ್ರೋಟೋಕಾಲ್ಸ್ಗಳ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗದೇ ಇರುವಂಥ ಕಾರಣದಿಂದ ವಿಶಾಖಪಟ್ಟಣಂನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು, ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥ ಬಾಯ್ಲರ್ ಬ್ಲಾಸ್ಟ್ ಆಗಿರ್ಬೋದು, ಈ ಇನ್ಸಿಡೆಂಟ್ಗಳಲ್ಲಿ ಯಾವ ರೀತಿಯ ತೊಂದರೆ ಆಗಿದೆ, ಇವುಗಳನ್ನು ಸರಿ ಮಾಡೋದಕ್ಕೆ ಯಾವ ರೀತಿಯ ಮೆಜರ್ಸ್ಗಳನ್ನು ತಗೊಳ್ಬೇಕು ಅನ್ನೋದನ್ನು ಈ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್ ಅನ್ನು ನೋಡೋಣ. ಇಂಡಿಯಾ ಚೈನಾ ಅಗ್ರಿ ಟು ಹೋಲ್ಡ್ ಮೋರ್ ಟಾಕ್ಸ್ ಟು ರಿಸಾಲ್ವ್ LAC ಸ್ಟ್ಯಾಂಡ್ ಆಫ್ ಅನ್ನೋದಾಗಿದೆ. ಈ ಆರ್ಟಿಕಲ್ನ ನಾವು GS ಪೇಪರ್ 3ನ ಅಡಿಯಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್ ಈ ಸಿಲೆಬಸ್ನ ಅಡಿಯಲ್ಲಿ, ಹಾಗೆ GS ಪೇಪರ್ 2ನ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಚೀನಾದೊಟ್ಟಿಗಿನ ಈ ಗಡಿ ವಿವಾದ ಅಥವಾ ಏನು ಸ್ಟ್ಯಾಂಡ್ ಆಫ್ ನಾವು ನೋಡ್ತಾ ಇದ್ದೇವೆ, ಇದು ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಹಾಗಾಗಿ ಪ್ರತಿದಿನವೂ ಕೂಡ ಇದನ್ನು ನಾವು ಫ್ರಂಟ್ ಪೇಜ್ನಲ್ಲೇ ನೋಡ್ತಾ ಇದ್ದೇವೆ. ಈ ರೀತಿ ಇಷ್ಟೊಂದು ದೊಡ್ಡ ಸುದ್ದಿ ಆಗಿರೋದ್ರಿಂದ ಈ ಬಾರಿಯ ಪ್ರಿಲಿಮ್ಸ್ನಲ್ಲಿ ಚೈನಾ ಮತ್ತು ಭಾರತದ ಗಡಿ ಪ್ರದೇಶಗಳಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಮ್ಯಾಪ್ ವರ್ಕನ್ನು ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರಿಲಿಮ್ಸ್ನಲ್ಲಿ ಇದರ ಬಗ್ಗೆ ನಾವು ಕ್ವೆಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಮೇನ್ಸ್ನಲ್ಲೂ ಕೂಡ ಈ LACಯಲ್ಲಿ ಆಗ್ತಾ ಇರತಕ್ಕಂಥ ಸ್ಟ್ಯಾಂಡ್ ಆಫ್ ಆಗಿರ್ಬೋದು ಮತ್ತು ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಾಗಿ ಭಾರತ ಮತ್ತು ಚೀನಾದ ನಡುವೆ ಆಗ್ತಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಾವು 2020ನೇ ಸಾಲಿನ ಪ್ರಿಲಿಮ್ಸ್ ಹಾಗೂ ಮೇನ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ಅಧ್ಯಯನವನ್ನು ನಡೆಸಬೇಕಾಗುತ್ತೆ. ಭಾರತ ಮತ್ತು ಚೀನಾದ ನಡುವೆ ನಡೀತಿರ್ತಕ್ಕಂಥ ಈ ಗಡಿ ಸಂಘರ್ಷದ ವಿಚಾರವಾಗಿ 3ನೇ ಸುತ್ತಿನ ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ ಅನ್ನುವಂಥದ್ದು ನಿನ್ನೆ ತಾನೇ ನಡೆದಿದೆ. ಈ ಟಾಕ್ಸ್ನಲ್ಲಿ ಏನು ವಿಚಾರಗಳನ್ನು ಮಾತಾಡಲಾಯಿತು, ಇದರ ಹಿಂದಿನ ಬ್ಯಾಕ್ಗ್ರೌಂಡ್ ಏನು, ಇವೆಲ್ಲವನ್ನ ನಾವು ಒಮ್ಮೆ ನೋಡೋದಾದ್ರೆ 1962ರ ಯುದ್ಧದ ನಂತರದಲ್ಲಿ ಭಾರತ ಮತ್ತು ಚೀನಾದ ನಡುವೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು, ಇಲ್ಲಿರ್ತಕ್ಕಂಥ ಈ ಪ್ರದೇಶ ಭಾರತ ಮತ್ತು ಚೀನಾದ ನಡುವೆ ಡಿಮಾರ್ಕೆಟ್ ಆಗಿರ್ತಕ್ಕಂಥ ಒಂದು ಲೈನ್ ಆಗಿದೆ. ಇದು ನಮ್ಮ ಬೌಂಡ್ರಿಯಾಗಿ ಅಂದಿನಿಂದ ಕೂಡ ಕೆಲಸ ಮಾಡ್ತಾ ಇದೆ. ಅಕ್ಸೈ ಚಿನ್ ಪ್ರದೇಶವನ್ನ
ಭಾರತದಿಂದ ಚೀನಾದವರು 62ರ ಯುದ್ಧದ ನಂತರದಲ್ಲಿ ಅದನ್ನ ತಮ್ಮದು ಅಂತ ಹೇಳಿ ವಶಪಡಿಸ್ಕೊಳ್ತಾರೆ. ಭಾರತ ಈಗಲೂ ಕೂಡ ಇದು ನಮ್ಮದೇ ಅಂತ ಹೇಳಿ ನಮ್ಮ ಮ್ಯಾಪ್ನಲ್ಲಿ ಇದು ಭಾರತಕ್ಕೆ ಸಂಬಂಧಿಸಿದಂತ, ಭಾರತಕ್ಕೆ ಸೇರಿದಂತ ಪ್ರದೇಶ ಅಂತ ಹೇಳಿ ಗುರುತಿಸ್ಕೊಳ್ತೇವೆ. ಈ ಬಾರ್ಡರ್ ಅನ್ನ ಇಂಟರ್ನ್ಯಾಷನಲಿ ಲೀಗಲ್ ಆಗಿ ನಮ್ಮ ಹಾಗೂ ಚೀನಾದ ನಡುವಿನ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳಿ ಗುರುತಿಸಲಾಗಿಲ್ಲ. ಆದರೆ ಪೊಲಿಟಿಕಲಿ ಇದೊಂದು ಬೌಂಡ್ರಿ ಆಗಿ ನಮ್ಮೆರಡು ರಾಷ್ಟ್ರಗಳ ನಡುವೆ ಕೆಲಸ ಮಾಡ್ತಾ ಇದೆ. ಈ ಬೌಂಡ್ರಿಯಲ್ಲಿ ನಮ್ಮ ಮತ್ತು ಚೀನಾದ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ. ಅಂದ್ರೆ ನಾವು ಯಾವ ಪ್ರದೇಶವನ್ನ ಬೌಂಡ್ರಿ ಲೈನ್ ಅಂತ ಗುರುತಿಸ್ತೇವೆ ಅದಕ್ಕೂ ಮತ್ತು ಚೀನಾದವರು ಗುರುತಿಸುವಂತ ಲೈನ್ಸ್ಗೂ ಡಿಫರೆನ್ಸಸ್ ಇದೆ. ಆದ್ರೆ ಬೇರೆ ಪ್ರದೇಶದಲ್ಲಿ ಇದೆ. LACಯ ಬಳಿಯಲ್ಲಿ ಬರುವಂತ ಗ್ಯಾಲ್ವನ್ ವ್ಯಾಲಿಯಲ್ಲಿ ಈ ರೀತಿಯಾದಂತ ವ್ಯತ್ಯಾಸಗಳು ನಮ್ಮಲ್ಲಿ ಮುಂಚೆ ಕಂಡಿರಲಿಲ್ಲ. ಇದೇ ಗ್ಯಾಲ್ವನ್ ವ್ಯಾಲಿಯಲ್ಲಿ ಈಗ ಚೀನಾದ ಟ್ರೂಪ್ಸ್ಗಳು ಬಂದು ಅಲ್ಲಿ ಆಕ್ಯುಪೈ ಮಾಡ್ಕೊಳ್ತಾ ಇರುವಂಥದ್ದು, ಮಿಲಿಟರಿ ಎಕ್ವಿಪ್ಮೆಂಟ್ಗಳನ್ನು ಡಿಪ್ಲಾಯ್ ಮಾಡ್ತಾ ಇರುವಂಥದ್ದು, ಲಾರ್ಜ್ ನಂಬರ್ ಆಫ್ ಸೋಲ್ಜರ್ಸ್ ಅನ್ನ ಚೀನಾದವರು ಈ ಪ್ರದೇಶದಲ್ಲಿ ತಂದು ನಿಲ್ಲಿಸ್ತಾ ಇರುವಂಥದ್ದು ಭಾರತಕ್ಕೆ ಸಮಸ್ಯೆಯಾಗಿ ಆಗಿರುವಂಥದ್ದು. ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ 2 ಸುತ್ತಿನ ಟಾಕ್ಸ್ಗಳಾಗಿತ್ತು. ನಿನ್ನೆ ತಾನೇ 3ನೇ ಸುತ್ತಿನ ಟಾಕ್ಸ್ಗಳನ್ನು ಕೂಡ ಮಾಡಲಾಗಿದೆ. ಇದುವರೆಗೂ ಯಾವುದೇ ವಿವಾದಿತ ಪ್ರದೇಶ ಆಗಿಲ್ಲದಂತದ್ದ ಈ ಗ್ಯಾಲ್ವನ್ ವ್ಯಾಲಿಯಲ್ಲಿ ಚೀನಾದ ಸೈನಿಕರು ಬಂದು ತಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗಳೊಟ್ಟಿಗೆ ಇಲ್ಲಿ ಡಿಪ್ಲಾಯ್ ಆಗಿದ್ದಂಥದ್ದು ಭಾರತಕ್ಕೆ ಸಮಸ್ಯೆ. ಆದ್ದರಿಂದ ಚೀನಾ ಮತ್ತು ಭಾರತದ 2 ರಾಷ್ಟ್ರಗಳ ಕಾರ್ಪ್ಸ್ ಕಮಾಂಡರ್ಸ್ ಲೆವೆಲ್ನಲ್ಲಿ ಮಾತುಕತೆಗಳನ್ನು ನಡೆಸಲಾಯಿತು ಜೂನ್ 6ರಂದು. ಈ ಮಾತುಕತೆಗಳ ಮೂಲಕ 2 ರಾಷ್ಟ್ರಗಳು ಕೂಡ ಮ್ಯೂಚುಯಲ್ ಆಗಿ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಅಲ್ಲಿ, ಅಂದ್ರೆ ಇಲ್ಲಿಂದ ನಾವು ಹಿಂದಕ್ಕೆ ಬರುವಂತದ್ದು, ಇದನ್ನ ಹೆಚ್ಚು ತೊಂದರೆ ಆಗದಂತೆ ಇನ್ನು ಮುಂದಾದ್ರೂ ಇದನ್ನ ಸಾಲ್ವ್ ಮಾಡುವಂತ ಪ್ರೋಸೆಸ್ ಕಾಲಿಡೋದಕ್ಕೆ 2 ಕೂಡ ಒಪ್ಕೊಳ್ಳುತ್ತೆ. ಮ್ಯೂಚುಯಲಿ ಅಗ್ರಿಮೆಂಟ್ ಆಗುತ್ತೆ ಇಲ್ಲಿ ಒಂದು ಬಫರ್ ಝೋನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಈ LAC ಮತ್ತು ಶೋಕ್ ಮತ್ತೆ ಗ್ಯಾಲ್ವನ್ ವ್ಯಾಲಿಯ ಜಂಕ್ಷನ್ ಏನಿದೆ ಈ ಪ್ರದೇಶದಿಂದ ವಾಪಸ್ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಅನ್ನ ನಾವು ಪ್ರಾರಂಭಿಸ್ತೇವೆ ಅಂತ ಹೇಳಿ 2 ಆರ್ಮೀಸ್ಗಳು ಕೂಡ ಒಪ್ಕೊಳ್ಳುತ್ತೆ. ಚೈನಾ ಕೂಡ ಹಿಂದೋಗೋದಕ್ಕೆ ಒಪ್ಕೊಳ್ಳುತ್ತೆ. ಈ ಮೊದಲ ಸುತ್ತಿನ ಮಾತುಕತೆಯಿಂದಾಗಿ ಇಲ್ಲಿರ್ತಕ್ಕಂಥ ಆರ್ಮಿ ಪರ್ಸನಲ್ಸ್ಗಳೇನಿದ್ರು ಇವರು 1 ಕಿಲೋಮೀಟರ್ನಷ್ಟು ಹಿಂದಕ್ಕೆ ಹೋಗಬೇಕಾಗಿತ್ತು. 2 ರಾಷ್ಟ್ರದ ಮಿಲಿಟರಿ ಪರ್ಸನಲ್ಸ್ಗಳು ಮತ್ತು ಹಾಗೂ ಎಕ್ವಿಪ್ಮೆಂಟ್ಸ್ ಗಳನ್ನ 1 ಕಿಲೋಮೀಟರ್ ಹಿಂದಕ್ಕೆ ಸರಿಸುವಂತ ಮಾತುಕತೆಯನ್ನ ಮೊದಲ ಸುತ್ತಿನ ಮಾತುಕತೆಯಲ್ಲಿ ಮಾಡಲಾಗಿತ್ತು. ಆದ್ರೆ ಇದನ್ನ ಯಶಸ್ವಿಯಾಗಿ ಚೀನಿ ಸೈನಿಕರು ಮಾಡಿರಲಿಲ್ಲ. ಅಂದ್ರೆ ಅವರು ತನ್ನ ಹೆಜ್ಜೆಯನ್ನ ಹಿಂದಕ್ಕೆ ಇಟ್ಟಿರಲಿಲ್ಲ. ಇದರ ವಿಚಾರವಾಗಿ ನಮ್ಮ ಮತ್ತು ಚೀನಿ ಸೈನಿಕರ ನಡುವೆ ನಡೆದಂತ ಸಂಘರ್ಷದಲ್ಲಿ ಚೀನಾದ ಸೈನಿಕರು ನಮ್ಮ 70 ಇಂಡಿಯನ್ ಸೋಲ್ಜರ್ಸ್ ಅನ್ನ ಇಂಜೂರ್ ಮಾಡಿದ್ದಲ್ಲದೆ 20ಕ್ಕೂ ಹೆಚ್ಚು ಮಂದಿ ಭಾರತೀಯ ಸೈನಿಕರು ಇದರಿಂದ ಮರಣ ಹೊಂದಿ ಇದು ಟೆನ್ಷನ್ಸ್ಗಳು ಎಸ್ಕಲೇಟ್ ಆಗುವಂತೆ ಮಾಡಿದ್ದನ್ನ ಕೂಡ ನಾವು ಕಂಡಿದ್ದೇವೆ. ಈ ವಿಚಾರವಾಗಿ ಇದನ್ನ ಶಾಂತಿಯುತವಾಗಿ ನಿವಾರಿಸಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ 3ನೇ ಸುತ್ತಿನ ಮಾತುಕತೆಗಳನ್ನು ಕೂಡ ನಡೆಸಲಾಗಿದೆ. ಈ ಮಾತುಕತೆಗಳಿಂದ ಬಂದಂತ ರಿಸಲ್ಟ್ಸ್ ಏನು ಅಂತ ನೋಡೋದಾದ್ರೆ, ಮುಂದಿನ ದಿನಗಳಲ್ಲಿ ಮಿಲಿಟರಿ ಮತ್ತು ಡಿಪ್ಲೊಮ್ಯಾಟಿಕ್ ಲೆವೆಲ್ಸ್ಗಳಲ್ಲಿ ಹೆಚ್ಚಿನ ಮಾತುಕತೆಗಳನ್ನು ನಡೆಸೋದ್ರಿಂದಾಗಿ ಈಗೇನು ಫೇಸ್ ಆಫ್ ಸೈಟ್ಸ್ಗಳಾಗಿದೆ, ಈಗ ಎಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿರ್ತಕ್ಕಂಥ ಜಾಗಗಳಿದೆ ಆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಇರ್ತಕ್ಕಂಥ ಈ ಪ್ರದೇಶಗಳಿಂದ 2 ರಾಷ್ಟ್ರಗಳು ಕೂಡ 2 ರಾಷ್ಟ್ರದ ಮಿಲಿಟರಿ ಪರ್ಸನಲ್ ಮತ್ತು ಎಕ್ವಿಪ್ಮೆಂಟ್ಸ್ಗಳು ಡಿಸ್ಎಂಗೇಜ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತೆ ಟ್ರ್ಯಾಂಕ್ವಿಲಿಟಿಯನ್ನ, ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿಯನ್ನ ಕಾಪಾಡಿಕೊಳ್ಳೋದ್ರ ಬಗ್ಗೆ ಮಾತನಾಡಲಾಗಿದೆ. ಹಾಗೆ 2 ರಾಷ್ಟ್ರಗಳು ಕೂಡ ಈ ಒಂದು ಡಿಸ್ಎಂಗೇಜ್ಮೆಂಟ್ನ ಪ್ರೋಸೆಸ್ ಏನಿದೆ ಇದನ್ನ ಸ್ಟೆಪ್ ವೈಸ್ ಆಗಿ ಡಿಎಸ್ಕಲೇಟ್ ಮಾಡ್ತೇವೆ, ಇದನ್ನ ಪ್ರಯಾರಿಟೈಸ್ ಮಾಡಿ ಡಿಎಸ್ಕಲೇಷನ್ ಅನ್ನ ಸ್ಟೆಪ್ ವೈಸ್ ಆಗಿ ಫೇಸ್ಡ್ ಮ್ಯಾನರ್ ಅಲ್ಲಿ ಎಕ್ಸ್ಪೆಡಿಷಿಯಸ್ ಆಗಿ ಮಾಡ್ತೇವೆ ಅಂತ ಹೇಳಿ ಒಪ್ಪಿಗೆಯನ್ನ ಮಾಡಲಾಗಿದೆ. ಇದು ನಿನ್ನೆ ನಡೆದಂತ 3ನೇ ಸುತ್ತಿನ ಮಾತುಕತೆಯ ವಿಚಾರವಾಗಿರುವಂತಹ ಆರ್ಟಿಕಲ್. ಮುಂದಿನ ಆರ್ಟಿಕಲ್ನಲ್ಲಿ ಫುಡ್ ಗ್ರೈನ್ ಸ್ಕೀಮ್ ಮೀಟ್ಸ್ ಲೆಸ್ ದ್ಯಾನ್ 15% ಆಫ್ ಟಾರ್ಗೆಟ್ ಅನ್ನೋದನ್ನು ನೋಡೋಣ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಬೈ ದ ಸೆಂಟರ್ ಅಂಡ್ ಸ್ಟೇಟ್ಸ್ ಅಂಡ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಕೀಮ್ಸ್, ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಾಡೀಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪ್ರೊಟೆಕ್ಷನ್ ಅಂಡ್ ಬೆಟರ್ಮೆಂಟ್ ಆಫ್ ದಿಸ್ ವಲ್ನರಬಲ್ ಸೆಕ್ಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಕರೋನಾ ವೈರಸ್ನಿಂದ ಉಂಟಾದಂಥ ಪ್ಯಾಂಡಮಿಕ್ನಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲಿ ಯಾವುದೇ ತೊಂದರೆಯನ್ನ ಬಡ ಜನರು ಮತ್ತು ಮೈಗ್ರೆಂಟ್ ವರ್ಕರ್ಸ್ಗಳು ಅನುಭವಿಸದೇ ಇರಲಿ ಅಂತ ಹೇಳಿ ಅಥವಾ ಅವರ ಕಷ್ಟಗಳನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ರು. ಈ ರಿಲೀಫ್ ಪ್ಯಾಕೇಜಿನ ಫಸ್ಟ್ ಪಾರ್ಟ್ನಲ್ಲಿ ಘೋಷಣೆ ಮಾಡಿದಂಥದ್ದು 3 ತಿಂಗಳ ಕಾಲ ಹೆಚ್ಚುವರಿಯಾಗಿ ಒಬ್ಬ ವ್ಯಕ್ತಿಗೆ 5 kg ಫುಡ್ ಗ್ರೈನ್ಸ್ ಅನ್ನ, ಐದರ್ ರೈಸ್ ಆಗಿರ್ಬೋದು ಅಥವಾ ವೀಟ್ ಆಗಿರ್ಬೋದು, ಹಾಗೆ ಒಂದು ಫ್ಯಾಮಿಲಿಗೆ 1 kg ಪಲ್ಸಸ್ನಷ್ಟು ಫುಡ್ ಗ್ರೈನ್ಸ್ ಅನ್ನ ಪ್ರತಿ ತಿಂಗಳಿಗೆ ಆಗುವಂತೆ ಹೆಚ್ಚುವರಿಯಾಗಿ ಫ್ರೀ ಆಫ್ ಕಾಸ್ಟ್ ನಲ್ಲಿ 3 ತಿಂಗಳವರೆಗೆ, ಅಂದ್ರೆ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳವರೆಗೆ, ಜೂನ್ 30ರವರೆಗೆ ಅಪ್ಲಿಕಬಲ್ ಆಗುವಂತೆ ಘೋಷಣೆಯನ್ನ ಮಾಡಲಾಗಿತ್ತು. ಇದರಿಂದಾಗಿ 80 ಕೋಟಿ ರೇಷನ್ ಕಾರ್ಡ್ ಹೋಲ್ಡರ್ಸ್ಗೆ ಇದರ ಅನುಕೂಲ ಆಗುವಂತೆ, ಫಲಾನುಭವಿಗಳು ಯಾರು ಅಂದ್ರೆ 80 ಕೋಟಿ ಮಂದಿಗೆ ರೀಚ್ ಆಗುವಂತೆ ಈ ಒಂದು ಯೋಜನೆಯನ್ನ ತರಲಾಗಿತ್ತು. ಈ ಯೋಜನೆಯನ್ನ ಈಗ ನವೆಂಬರ್ ವರೆಗೂ ಕೂಡ ಮುಂದೂಡಲಾಗಿದೆ. ಆದರೆ ವಲಸಿಗ ಕಾರ್ಮಿಕರಿಗೆ ರೇಷನ್ ಕಾರ್ಡ್ ಅವರ ಬಳಿ ಇಲ್ಲದೆ ಇರುವಂತದ್ದು ಅಥವಾ ರೇಷನ್ ಕಾರ್ಡ್ ನಲ್ಲಿ ಅವರ ಅಡ್ರೆಸ್ ಅನ್ನುವಂಥದ್ದು ಅವರ ಊರಿನ ಅಡ್ರೆಸ್ ಇರುವಂತದ್ದು, ಈ ತೊಂದರೆಗಳಿಂದ ಅವರನ್ನು ಮುಕ್ತಿಗೊಳಿಸೋದಕ್ಕೆ ಅಂತ ಹೇಳಿ ವಿತೌಟ್ ರೇಷನ್ ಕಾರ್ಡ್ ಕೂಡ 8
ಕೋಟಿ ಮಂದಿಗೆ ರೀಚ್ ಆಗುವಂತೆ, 8 ಕೋಟಿ ಫಲಾನುಭವಿಗಳಿಗೆ ರೀಚ್ ಆಗುವಂತೆ, ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ 8 ಕೋಟಿ ಫಲಾನುಭವಿಗಳನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರವಾಗಿ ಅವ್ರಿಗೂ ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ ಈ ರೇಷನ್ ಅನ್ನು ನೀಡಬೇಕು ಅನ್ನುವಂಥದ್ದನ್ನು ಗುರಿಯಾಗಿಟ್ಕೊಂಡಿತ್ತು. ಕೇಂದ್ರ ಸರ್ಕಾರ ಈ ರೇಷನ್ ಅನ್ನೇನು ನೀಡುತ್ತೆ, ಆದರೆ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ, ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿತ್ತು. ಆದರೆ ಇಲ್ಲಿ ನಮಗೆ ಒಂದು ಅಂಶ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರ 8 ಕೋಟಿ ಮಂದಿ ಫಲಾನುಭವಿಗಳಿಗೆ ನಾವು ಈ ಸ್ಕೀಮನ್ನು ರೀಚ್ ಆಗುವಂತೆ ಮಾಡ್ತೇವೆ ಅಂತ ಹೇಳಿ ಒಂದು ಸ್ಕೀಮನ್ನು ತಂದಿದ್ರು ಕೂಡ ಈ ಸ್ಕೀಮ್ ಅವರಿಗೆ ರೀಚ್ ಆಗೋದ್ರಲ್ಲಿ ವಿಫಲತೆಯನ್ನು ಕಂಡಿದೆ, ಅಂದರೆ ಫೇಲ್ಯೂರ್ ಆಗಿದೆ ಅಂತ ಹೇಳಿ. ಯಾಕೆ ಅಂತ ಅಂದರೆ ಇದುವರೆಗೂ ಕೂಡ ಕೇವಲ 1.21 ಕೋಟಿಯಷ್ಟು ಮಂದಿಗೆ ಮಾತ್ರವೇ, ಅಂದರೆ ಇವರ ಟಾರ್ಗೆಟ್ ಏನಿತ್ತು ಅದರಲ್ಲಿ 15% ಮಾತ್ರವೇ ಯಾರು ಫಲಾನುಭವಿಗಳಿಗೆ ಇದು ಸಿಗಬೇಕಾಗಿತ್ತು, ಅಂದರೆ ವಲಸಿಗ ಕಾರ್ಮಿಕರಿಗೆ ಈ ಫ್ರೀ ಆಫ್ ಕಾಸ್ಟ್ನಲ್ಲಿ ರೇಷನ್ ಅನ್ನು ನೀಡೋದಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ಕೂಡ ನಾವು ನೋಡೋದಾದರೆ ಆಂಧ್ರ ಪ್ರದೇಶ್, ಗೋವಾ, ತೆಲಂಗಾಣದಲ್ಲಿ 0%, ಅಂದರೆ ಯಾವುದೇ ವಲಸಿಗ ಕಾರ್ಮಿಕರಿಗೆ ಇದರ ಅಡಿಯಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ರೇಷನ್ ಅನ್ನು ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿಲ್ಲ. ಮತ್ತೆ 0 ಇಂದ 5% ಒಳಗೆ ಈ ಎಲ್ಲ ರಾಜ್ಯಗಳು ಬರುತ್ತೆ. ಈ ರೀತಿಯಾಗಿ ಈ ಕೆಲ ರಾಜ್ಯಗಳಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಲಾಗಿದೆ, ಇನ್ನುಳಿದಂಥ ಕೆಲವು ರಾಜ್ಯಗಳಲ್ಲಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಒಟ್ಟಾರೆಯಾಗಿ ಈ ಎಲ್ಲ ರಾಜ್ಯಗಳ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ನೋಡಿದ್ರೂ ಕೂಡ ಕೇವಲ 1.21 ಕೋಟಿಗೆ ಮಾತ್ರವೇ ವಲಸಿಗ ಕಾರ್ಮಿಕರಿಗೆ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅನ್ನುವಂಥದ್ದು ರೀಚ್ ಆಗಿರುವಂಥದ್ದು. ಟಾರ್ಗೆಟ್ 8 ಕೋಟಿ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಉಳಿದೋಗಿದೆ. ಹಾಗಾಗಿ ಇನ್ನು ಮುಂದೆ ಈಗೇನು ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇದನ್ನು ಕೂಡ ಈ ವಲ್ನರಬಲ್ ಸೆಕ್ಷನ್ ಏನಿದೆ, ಅಂದರೆ ಯಾರೆಲ್ಲ ವಲಸಿಗ ಕಾರ್ಮಿಕರಿದ್ದಾರೆ ಅಂಥವರಿಗೆ ಅವರು ಹೆಚ್ಚು ವಲ್ನರಬಲ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಈ ಫುಡ್ ಅನ್ನುವಂಥದ್ದು ಪ್ರಾಪರ್ ಆಗಿ ಇವ್ರು ಏನು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಆ ರೀತಿಯ ಟಾರ್ಗೆಟೆಡ್ ಪೀಪಲ್ಗೆ ಅವರ 100% ಟಾರ್ಗೆಟ್ ಕೂಡ ರೀಚ್ ಆಗುವಂತೆ ಇದನ್ನ ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿರೋದ್ರನ್ನ ಈ ವಲ್ನರಬಲ್ ಸೆಕ್ಷನ್ಗೂ ಕೂಡ ರೀಚ್ ಆಗುವಂತೆ ಮಾಡಬೇಕು. ಯಾಕೆ ಅಂದ್ರೆ ಈ ಪ್ಯಾಂಡಮಿಕ್ ನಿಂದಾಗಿ ಹೆಚ್ಚು ಸಫರ್ ಆಗ್ತಾ ಇರುವಂಥದ್ದು ಈ ಮೈಗ್ರೆಂಟ್ ವರ್ಕರ್ಸ್ ಅನ್ನುವಂಥದ್ದು ಈ ಆರ್ಟಿಕಲ್ನ ಆಶಯ ಆಗಿದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವೊಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಈಗಾಗಲೇ ನಮಗೆ ಗೊತ್ತು ಈ ಪ್ಯಾಂಡಮಿಕ್ನಿಂದ ಮೈಗ್ರೆಂಟ್ ವರ್ಕರ್ಸ್ ಬಹಳಷ್ಟೇ ಸಫರ್ ಆಗಿದ್ದಾರೆ. ಹಾಗಾಗಿ ಮೈಗ್ರೆಂಟ್ ವರ್ಕರ್ಸ್ಗಳ ಕುರಿತಂತೆ ಯಾವುದೇ ಡೈಮೆನ್ಷನ್ನಲ್ಲಿ ನಾವು ಮೇನ್ಸ್ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಈ ಆರ್ಟಿಕಲ್ನ ಉದ್ದೇಶದಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಕ್ರಿಟಿಕಲಿ ಎವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಫ್ರೀ ರೇಷನ್ಸ್ ಟು ಮೈಗ್ರೆಂಟ್ ಸ್ಕೀಮ್ ವಿಚ್ ವಾಸ್ ಅನೌನ್ಸ್ಡ್ ಆಸ್ ಅ ರಿಲೀಫ್ ಪ್ಯಾಕ್ ಡ್ಯೂ ಟು ಕೋವಿಡ್-19 ಪ್ಯಾಂಡಮಿಕ್. ಈ ರೀತಿಯ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಒಂದಷ್ಟು ಪಾಯಿಂಟ್ಸ್ಗಳನ್ನಾದರೂ ನೋಟ್ ಡೌನ್ ಮಾಡಿಕೊಂಡು ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಈಗಲಿಂದಲೇ ಬರೆಯೋದಕ್ಕೆ ಶುರು ಮಾಡಿದ್ರೆ ನಿಮಗೆ ನಿಮ್ಮ ಆನ್ಸರ್ಸನ್ನು ಮೇನ್ಸ್ನಲ್ಲಿ ಬರೆಯುವಾಗ ನಿಮ್ಮ ಆನ್ಸರ್ಸ್ ತುಂಬ ಎನ್ಹ್ಯಾನ್ಸ್ಡ್ ಆಗಿರುತ್ತೆ. ಬೇರೆಯವ್ರಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿ ನಿಮ್ಮ ಆನ್ಸರ್ ಇನ್ನಷ್ಟು ವ್ಯಾಲ್ಯೂಯಬಲ್ ಆಗಿ ಇರುತ್ತೆ. ಮುಂದಿನ ಆರ್ಟಿಕಲ್ ಮಿನಿಸ್ಟ್ರಿ ರೀಕಾನ್ಸ್ಟಿಟ್ಯೂಟ್ಸ್ ಸೆಂಟ್ರಲ್ ಝೂ ಅಥಾರಿಟಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಯವರು ಸೆಂಟ್ರಲ್ ಝೂ ಅಥಾರಿಟಿಯನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಕೆಲವೊಂದು ಬದಲಾವಣೆಗಳನ್ನು ತಂದಿದ್ದಾರೆ. ಯಾವ ಬದಲಾವಣೆಗಳು ಅಂದರೆ, ಸೆಂಟ್ರಲ್ ಝೂ ಅಥಾರಿಟಿನಲ್ಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ನಿಂದ ಒಬ್ಬ ಎಕ್ಸ್ಪರ್ಟನ್ನು ಇನ್ಕ್ಲೂಡ್ ಮಾಡುವಂಥದ್ದು ಮತ್ತು ಒಬ್ಬ ಮಾಲಿಕ್ಯುಲರ್ ಬಯಾಲಜಿಸ್ಟನ್ನು ಈ ಅಥಾರಿಟಿಯಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು. ಈ ಬದಲಾವಣೆಗಳ ಮೂಲಕ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಯವರು ಸೆಂಟ್ರಲ್ ಝೂ ಅಥಾರಿಟಿಯನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಝೂ ಅಥಾರಿಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಸೆಂಟ್ರಲ್ ಝೂ ಅಥಾರಿಟಿ ಎನ್ನುವಂಥದ್ದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ, ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಸ್ಟ್ಯಾಟ್ಯುಟರಿ ಬಾಡಿ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರಲಿ. ಯಾವುದೇ ಒಂದು ಸಂಸ್ಥೆಯನ್ನು ಕೊಟ್ಟು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಸ್ಟ್ಯಾಟ್ಯುಟರಿ ಬಾಡಿನ, ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಒಂದು ಲೈನ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ಕೇಳಲಾಗುತ್ತೆ. ಹಾಗಾಗಿ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈ ಸಂಸ್ಥೆಯ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿದೆಯಾ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿನ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕಾಗುತ್ತೆ. ಇದನ್ನ KPSC ಪ್ರಿಲಿಮ್ಸ್ನಲ್ಲೂ ಕೂಡ ನಾವು ಒನ್ ಲೈನರ್ ಆಗಿ ಅಥವಾ ಡೈರೆಕ್ಟ್ ಪ್ರಶ್ನೆಯಾಗಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಯಾವುದೇ ಒಂದು ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಸ್ಟ್ಯಾಟ್ಯುಟರಿ ಬಾಡಿನ, ಇದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಸೆಂಟ್ರಲ್ ಝೂ ಅಥಾರಿಟಿ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಇದೊಂದು ಸ್ಟ್ಯಾಟ್ಯೂಟ್ ನಿಂದ ಬಂದಿರೋದ್ರಿಂದ ಶಾಸನಬದ್ಧವಾಗಿ ಆಗಿರ್ತಕ್ಕಂಥ ಸಂಸ್ಥೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಇದರ ಚೇರ್ಪರ್ಸನ್ ಆಗಿ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಅವರು ಇದರ ಮುಖ್ಯಸ್ಥರಾಗಿರ್ತಾರೆ. ಮತ್ತೆ ಇದರ ಉದ್ದೇಶ ಏನು ಅಂದ್ರೆ, ಇದರ ಕೆಲಸ ಏನು ಅಂತ ನೋಡೋದಾದ್ರೆ, ಝೂಗಳನ್ನ, ನಮ್ಮ ರಾಷ್ಟ್ರಾದ್ಯಂತ ಇರುವಂತಹ ಝೂಗಳನ್ನ ರೆಗ್ಯುಲೇಟ್ ಮಾಡುವಂಥದ್ದು ಈ ಸೆಂಟ್ರಲ್ ಝೂ ಅಥಾರಿಟಿಯ ಕೆಲಸ ಆಗಿದೆ.
ಭಾರತದ ಯಾವುದೇ ಮೃಗಾಲಯಗಳಲ್ಲಿ ಯಾವ ರೀತಿಯ ಸ್ಟ್ಯಾಂಡರ್ಡ್ಸ್ಗಳನ್ನು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಾರ್ಮ್ಸ್ಗಳನ್ನು ಸೆಟ್ ಮಾಡುವಂಥದ್ದು ಮತ್ತು ಅವುಗಳ ಎನ್ಫೋರ್ಸ್ಮೆಂಟ್ನನ್ನು ಸರಿಯಾಗಿ ಆಗ್ತಿದೆಯೋ ಇಲ್ಲವೋ ಅನ್ನೋಂಥದ್ದನ್ನು ನೋಡುವಂಥದ್ದು, ಈ ಎಲ್ಲ ಕೆಲಸವನ್ನು ಇದರ ಉದ್ದೇಶವನ್ನಾಗಿ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡುವಂಥದ್ದು. ಭಾರತದ ಮೃಗಾಲಯಗಳಲ್ಲಿರ್ತಕ್ಕಂಥ ಪ್ರಾಣಿಗಳ ಹೆಲ್ತ್ ಕೇರ್ನ ಬಗ್ಗೆ ಕೂಡ ನಾರ್ಮ್ಸ್ಗಳನ್ನು ಸೆಟ್ ಮಾಡುತ್ತೆ ಈ ಸೆಂಟ್ರಲ್ ಝೂ ಅಥಾರಿಟಿ. ಇದರ ಕಾಂಪೋಸಿಷನ್ ಹೇಗಿರುತ್ತೆ, ಈ ಅಥಾರಿಟಿಯ ಕಾಂಪೋಸಿಷನ್ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆಂದರೆ ಈ ಕಾಂಪೋಸಿಷನ್ನಲ್ಲಿ ಒಂದಷ್ಟು ಬದಲಾವಣೆ ಆಗಿರೋದ್ರಿಂದ ಚೇರ್ಮನ್ ಯಾರು ಅಂದರೆ ಎನ್ವಿರಾನ್ಮೆಂಟ್ ಮಿನಿಸ್ಟರ್. ಚೇರ್ಮನ್ ಹಾಗೂ 10 ಮಂದಿ ಸದಸ್ಯರನ್ನು ಒಳಗೊಂಡಿರುತ್ತೆ. ಸದಸ್ಯ ಒಬ್ಬ ಕಾರ್ಯದರ್ಶಿಯನ್ನು ಕೂಡ ನಾವು ನೋಡ್ತೇವೆ. ಈ ಸದಸ್ಯರ ಪೈಕಿ ಈಗ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತ ಅಂದರೆ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ನ ಒಬ್ಬ ಎಕ್ಸ್ಪರ್ಟ್ ಅನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಬ್ಬ ಮಾಲಿಕ್ಯುಲರ್ ಬಯಾಲಜಿಸ್ಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಈ ಸದಸ್ಯತ್ವದಲ್ಲಿ. ಅಂದರೆ ಈ ಕಾಂಪೋಸಿಷನ್ ನಲ್ಲಿ ಈ ಬದಲಾವಣೆಯನ್ನು ಸೆಂಟ್ರಲ್ ಝೂ ಅಥಾರಿಟಿನಲ್ಲಿ ಮಾಡಲಾಗಿದೆ. ಈ ಬದಲಾವಣೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನಾವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಭಾರತದಲ್ಲಿ ಮೃಗಾಲಯಗಳನ್ನು 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳಿಂದ ರೆಗ್ಯುಲೇಟ್ ಮಾಡಲಾಗುತ್ತೆ. ಭಾರತೀಯ ಮೃಗಾಲಯಗಳನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂಥದ್ದು 1991ರಲ್ಲಿ ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ, ಈ ಆಕ್ಟ್ ಅನ್ನ ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ ಸೆಂಟ್ರಲ್ ಝೂ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ 1991ರಲ್ಲಿ. ಯಾವ ವರ್ಷದಲ್ಲಿ ಸೆಂಟ್ರಲ್ ಝೂ ಅಥಾರಿಟಿ ಎಸ್ಟಾಬ್ಲಿಷ್ ಆಯಿತು ಅಂದರೆ 1991ರಲ್ಲಿ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಚೇರ್ಪರ್ಸನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್, 10 ಮಂದಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸದಸ್ಯರಿರ್ತಾರೆ, ಒಬ್ಬರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಈ 10 ಮಂದಿ ಸದಸ್ಯರಲ್ಲಿ ಒಬ್ಬರು ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರಿನ ಎಕ್ಸ್ಪರ್ಟ್, ಅಲ್ಲಿಂದ ಬಂದಿರತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ, ಒಬ್ಬರು ಮಾಲಿಕ್ಯುಲರ್ ಬಯಾಲಜಿಸ್ಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಬದಲಾವಣೆಯನ್ನು ತಂದಿರತಕ್ಕಂಥದ್ದು. ಈ ಬದಲಾವಣೆಗಳಿಂದ ಇನ್ನು ಮುಂದೆ ಇಲ್ಲಿರ್ತಕ್ಕಂಥ ಸದಸ್ಯರ ಪೈಕಿ ಒಂದು ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿದಾಗುತ್ತೆ. ಎಕ್ಸ್ಪರ್ಟ್ಸ್ ಮತ್ತು ನಾನ್ ಎಕ್ಸ್ಪರ್ಟ್ಸ್ ಇಬ್ಬರನ್ನು ಕೂಡ ಈ ಒಂದು ಝೂ ಅಥಾರಿಟಿ ಅನ್ನುವಂಥದ್ದು ಈ ಬದಲಾವಣೆಯಿಂದ ಹೊಂದಿದಾಗ ಆಗುತ್ತೆ. ಮುಂದಿನ ಆರ್ಟಿಕಲ್, ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಪ್ಲಾನ್ ಸೆಟ್ ಟು ಗೆಟ್ ಡಿಲೇಡ್ ಅಂತ ಹೇಳಿ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಇಂಡಿಯನ್ ಡಯಾಸ್ಪೋರಾ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗೆ ಸಂಬಂಧಿಸಿದಂಥ ಇಶ್ಯೂನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಅದರಲ್ಲೂ ಕೂಡ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ನ ಡೈಮೆನ್ಷನ್ನಲ್ಲಿ ನಾವು ಈ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಈ ಆರ್ಟಿಕಲ್ನಲ್ಲಿರ್ತಕ್ಕಂಥ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ನ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದಷ್ಟು ವಿಚಾರಗಳನ್ನು ಬ್ಯಾಕ್ಗ್ರೌಂಡ್ನಲ್ಲಿ ನೋಡೋದಾದರೆ ಇಸ್ರೇಲ್ನ ಮ್ಯಾಪ್ನ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಮಿಡ್ಲ್ ಈಸ್ಟ್ ವಾರ್ನ ಬಗ್ಗೆ ಕೂಡ 1967ನಲ್ಲಿ ನಡೆದಂಥ ಈ ಯುದ್ಧದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದನ್ನು ತಿಳ್ಕೊಂಡ ನಂತರದಲ್ಲಿ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ನ ಕುರಿತಂತೆ ಚರ್ಚೆ ಮಾಡೋಣ. ಮಿಡ್ಲ್ ಈಸ್ಟ್ನಲ್ಲಿ ಬರುವಂಥ ಸಾಕಷ್ಟು ಭಾಗಗಳು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪ್ ವರ್ಕನ್ನು ಈ ಏರಿಯಾದಲ್ಲಿ ನೀವು ಸಾಕಷ್ಟು ಶ್ರಮವನ್ನು ವಹಿಸಿ ಮಾಡಬೇಕಾಗತ್ತೆ. ಮೆಡಿಟರೇನಿಯನ್ ಸೀಗೆ ಬಾರ್ಡರಿಂಗ್ ಕಂಟ್ರೀಸ್ಗಳು ಯಾವುದು ಅನ್ನುವಂಥದ್ದನ್ನು ಈಗಾಗಲೇ ನಾವು ಪ್ರಶ್ನೆಯಾಗಿ ಪ್ರಿಲಿಮ್ಸ್ನಲ್ಲಿ ನೋಡಿದ್ದೇವೆ. KPSCಯ ಸಾಕಷ್ಟು ಪ್ರಶ್ನೆಗಳಲ್ಲಿ, ಪರೀಕ್ಷೆಗಳಲ್ಲಿ ಕೂಡ ಈ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಮುಂದಿನ ದಿನಗಳಲ್ಲಿ. ಲೆಬನಾನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಜೋರ್ಡನ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಈ ಎಲ್ಲ ಆಪ್ಷನ್ಸ್ಗಳನ್ನು ಕೊಟ್ಟು ಯಾವುದು ಮೆಡಿಟರೇನಿಯನ್ ಸೀಗೆ ಬಾರ್ಡರನ್ನು ಹೊಂದಿದೆ, ಯಾವುದು ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಸ್ರೇಲ್ನ ವಿಚಾರಕ್ಕೆ ಬಂದಾಗ ಗಾಜಾ ಸ್ಟ್ರಿಪ್ ಆಗಿರ್ಬೋದು, ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಗೋಲನ್ ಹೈಟ್ಸ್ ಆಗಿರ್ಬೋದು, ಈ 3 ಪ್ಯಾಲೆಸ್ಟೀನ್ಗೆ ಸಂಬಂಧಪಟ್ಟಂಥ ಪ್ರದೇಶಗಳು ಇಸ್ರೇಲ್ ಹಾಗೂ ಪ್ಯಾಲೆಸ್ಟೀನ್ನ ನಡುವೆ ಸಂಘರ್ಷಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥ ಪ್ರದೇಶಗಳಾಗಿರುವಂಥದ್ದು. ಜ್ಯೂಸ್ ಅನ್ನುವಂಥ ಒಂದು ಕಮ್ಯುನಿಟಿ ಆಶ್ರಯವನ್ನು ಅರಸಿ ಈ ಇಸ್ರೇಲ್ ರಾಷ್ಟ್ರಕ್ಕೆ ಬರುತ್ತೆ, ಅಥವಾ ಆಗಿನ ಪ್ಯಾಲೆಸ್ಟೀನ್ ರಾಷ್ಟ್ರಕ್ಕೆ ಬಂದಂಥ ಈ ಕಮ್ಯುನಿಟಿ ಒಂದಷ್ಟು ಜಾಗಗಳನ್ನು ಮಾತ್ರವೇ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಕಡಿಮೆ ಪ್ರದೇಶಗಳಲ್ಲಿದ್ದಂಥ ಜ್ಯೂಸ್ ಕಮ್ಯುನಿಟಿ ಸಾಕಷ್ಟು ಸಮಯ ಕಳೆದಂತೆ ಯುದ್ಧಗಳ ನಂತರದಲ್ಲಿ ತನ್ನ ಪ್ರದೇಶವನ್ನು ವಿಸ್ತಾರ ಮಾಡ್ಕೊಳ್ತಾ ಪ್ಯಾಲೆಸ್ಟೀನಿಯನ್ಸ್ ಒರಿಜಿನಲ್ ಅಲ್ಲಿನ ಜನಗಳೇನಿದ್ದಾರೆ ಅವರ ಜಾಗವನ್ನು ಕಬಳಿಸ್ತಾ ಬರುತ್ತೆ. ಅಂದರೆ ಅವರಿಗೆ ಈಗ ಉಳಿದಿರ್ತಕ್ಕಂಥದ್ದು ಈ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಗೋಲನ್ ಹೈಟ್ಸ್ ಆಗಿರ್ಬೋದು, ಮತ್ತು ಗಾಜಾ ಸ್ಟ್ರಿಪ್ ಆಗಿರ್ಬೋದು. ಇವನ್ನ ಪ್ಯಾಲೆಸ್ಟೀನಿಯನ್ ಪ್ರದೇಶಗಳಂತ ಹೇಳಿ ಈಗಲೂ ಕೂಡ ವಿವಾದಿತ ಪ್ರದೇಶಗಳಾಗಿದೆ. ಇದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಈ ಪ್ರದೇಶಗಳನ್ನು ಪ್ಯಾಲೆಸ್ಟೀನ್ ತನ್ನದು ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಈ ಎರಡು ದೇಶಗಳ ನಡುವೆ 2 ನೇಷನ್ ಥಿಯರಿ ಅನ್ನುವಂಥದ್ದನ್ನು ಕೂಡ ನಾವು ಕಾಣಬಹುದಾಗುತ್ತೆ. 2 ನೇಷನ್ ಥಿಯರಿ ಅನ್ನುವಂಥದ್ದು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಇಶ್ಯೂ ಅಂತ ಹೇಳಿ ನಾವು ಪ್ರಶ್ನೆಯನ್ನು ನೋಡಿದಾಗ ಇದನ್ನು ಕೂಡ ನಾವು ಇಸ್ರೇಲ್ಗೆ ಸಂಬಂಧಿಸಿದದ್ದು ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ಗೆ ಸಂಬಂಧಿಸಿದಂಥದ್ದು ಅನ್ನೋದನ್ನು ಕೂಡ ಉತ್ತರವಾಗಿ ಬರೀಬೇಕಾಗುತ್ತೆ. ಇದು ಕೂಡ ಒಂದು ಪ್ರಿಲಿಮ್ಸ್ ಪ್ರಶ್ನೆ ಆಗ್ಬೋದು. ಇದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ನ ನಡುವೆ ವಿಚಾರಗಳು ಬಂದಾಗ ಈ ವೆಸ್ಟ್ ಬ್ಯಾಂಕ್ ಬಹಳನೇ ಇಂಪಾರ್ಟೆಂಟ್ ಆದಂಥ ಒಂದು ಪ್ರದೇಶ ಆಗುತ್ತೆ. ಯಾಕೆಂದ್ರೆ ಜೆರುಸಲೆಮ್ ಅನ್ನುವಂಥದ್ದು ಒಂದು ಪವಿತ್ರ ಸ್ಥಾನ. ಈ ಜೆರುಸಲೆಮ್ ವೆಸ್ಟ್ ಬ್ಯಾಂಕಿನ ಎಡಭಾಗದಲ್ಲಿ ಬರುವಂಥ ಒಂದು ಸಿಟಿ ಆಗಿರೋದ್ರಿಂದ ಇದರ ಕ್ಲೈಮ್ ಅನ್ನ ಇಸ್ರೇಲ್ ಕೂಡ ಮಾಡುತ್ತೆ, ವೆಸ್ಟ್ ಬ್ಯಾಂಕ್ನ ಅಂದ್ರೆ ಪ್ಯಾಲೆಸ್ಟೀನಿಯನ್ನರು ಕೂಡ ಮಾಡ್ತಾರೆ. ಆದರೆ ಸದ್ಯಕ್ಕೆ ಇದು ಯಾವುದೇ ರಾಷ್ಟ್ರಕ್ಕೆ ಸೇರಿದಂಥ ಒಂದು ಸಿಟಿ ಅಲ್ಲ, ಬದಲಾಗಿ ಇದೊಂದು ಅಂತಾರಾಷ್ಟ್ರೀಯ ಸಿಟಿ ಆಗಿದ್ದು
ಇದನ್ನ UN ಅವರು ನೋಡ್ಕೊಳ್ತಾ ಇರುವಂತದ್ದು. 1967ರಲ್ಲಿ ಮಿಡ್ ಈಸ್ಟ್ ವಾರ್ ಅನ್ನುವಂಥದ್ದು ಒಂದು ಯುದ್ಧವನ್ನ ನಾವು ಕಾಣಬೇಕಾಗತ್ತೆ. ಈ ಯುದ್ಧವನ್ನ 6 ಡೇ ವಾರ್ ಅಂತ ಕೂಡ ಕರೀತಾರೆ, ಅಥವಾ ಥರ್ಡ್ ಅರಬ್ ಇಸ್ರೇಲಿ ವಾರ್ ಅಂತ ಕೂಡ ಕರೆಯುವಂಥದ್ದು. ಈ ಯುದ್ಧದಲ್ಲಿ ಇಸ್ರೇಲ್ ವೆಸ್ಟ್ ಬ್ಯಾಂಕ್, ಈಸ್ಟ್ ಜೆರುಸಲಂ ಮತ್ತೆ ಗಾಜಾ ಸ್ಟ್ರಿಪ್, ವೆಸ್ಟ್ ಬ್ಯಾಂಕ್, ಈಸ್ಟ್ ಜೆರುಸಲಂ ಈ ಎಲ್ಲವನ್ನ ಕೂಡ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಪ್ಯಾಲೆಸ್ಟೀನಿಯನ್ನರಿಗೆ ಇದ್ದಂಥ ಪ್ರದೇಶಗಳಾಗಿದ್ದಂಥ ಈ ಪ್ರದೇಶಗಳನ್ನ ಇಸ್ರೇಲ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆಗಿನಿಂದಲೂ ಕೂಡ ಇಸ್ರೇಲ್ ತನ್ನ ಸೆಟಲ್ಮೆಂಟ್ಸ್ಗಳನ್ನ ಈ ವೆಸ್ಟ್ ಬ್ಯಾಂಕ್ನಲ್ಲಿ ಅಂದರೆ ಈಸ್ಟ್ ಜೆರುಸಲಂನಲ್ಲಿ, ವೆಸ್ಟ್ ಬ್ಯಾಂಕ್ನಲ್ಲಿ ತನ್ನ ಸೆಟಲ್ಮೆಂಟ್ಸ್ಗಳನ್ನ ಬಿಲ್ಡ್ ಮಾಡ್ತಾ ಬಂದಿದೆ. 7 lakh ಇಸ್ರೇಲೀಸ್ ಇಲ್ಲಿ ತನ್ನ ನ್ಯೂ ಸೆಟಲ್ಮೆಂಟ್ಸ್ಗಳೊಂದಿಗೆ ಇಲ್ಲಿ ಸೆಟಲ್ ಆಗ್ತಾ ಇರುವಂಥದ್ದನ್ನು ನಾವೀಗ ಗಮನಿಸ್ಬೋದಾಗುತ್ತೆ. ಆದರೆ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಗೋಲನ್ ಹೈಟ್ಸ್ ಆಗಿರ್ಬೋದು, ಗಾಜಾ ಸ್ಟ್ರಿಪ್ ಆಗಿರ್ಬೋದು, ಈ ಪ್ರದೇಶ ಅನ್ನುವಂಥದ್ದು ಮುಂಬರುವ ದಿನಗಳಲ್ಲಿ ಹೊಸದೊಂದು ರಾಷ್ಟ್ರವಾಗಿ ಕ್ರಿಯೇಟ್ ಆಗಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇರುವಂಥ ಈ ಪ್ಯಾಲೆಸ್ಟೀನ್ ಏನಿದೆ, ಈ ಕಂಟ್ರಿ ತನಗೆ ಮುಂಬರುವಂಥ ಫ್ಯೂಚರ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗುವಂಥ ಪ್ಯಾಲೆಸ್ಟೀನ್ಗೆ ಸೇರಿದಂಥ ಪ್ರದೇಶಗಳಾಗುತ್ತೆ. ಹಾಗಾಗಿ ನಮ್ಮ ಪ್ರದೇಶಗಳನ್ನು ನಮಗೆ ಬಿಟ್ಟುಕೊಡಿ, ಇಸ್ರೇಲಿಯನ್ ಸೆಟಲ್ಮೆಂಟ್ಸ್ ಅನ್ನುವಂಥದ್ದು ಇಲ್ಲಿಂದ ಹೊರಗೆ ಹೋಗಬೇಕು ಅನ್ನುವಂಥದ್ದು ಈ ಪ್ಯಾಲೆಸ್ಟೀನಿನ ಒಂದು ಕೂಗಾಗಿದೆ ಬಹಳ ವರ್ಷಗಳಿಂದಲೂ ಕೂಡ. ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ ಅಲ್ಲಿ ಭಾರತವೂ ಸೇರಿದಂತೆ ಸಾಕಷ್ಟು ಕಂಟ್ರೀಸ್ಗಳು ಈ ಸೆಟಲ್ಮೆಂಟ್ಸ್ಗಳನ್ನು ವೈಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತ ಹೇಳಿ ನಾವು ಗುರುತಿಸ್ತೇವೆ. ಪೀಸ್ಗೆ ಅಂದರೆ ಶಾಂತಿಗೆ ಧಕ್ಕೆ ತರುವಂಥ ಸೆಟಲ್ಮೆಂಟ್ಸ್ಗಳಾಗಿದೆ ಅನ್ನೋದನ್ನು ಕೂಡ ನಾವು ಗುರುತಿಸ್ತೇವೆ. ಭಾರತೀಯರು ಕೂಡ ಪ್ಯಾಲೆಸ್ಟೀನರ ಪರವಾಗಿ ನಿಂತಿರುವಂಥದ್ದು. ಇಸ್ರೇಲ್ಗೆ ಕೂಡ ವಿಶೇಷವಾಗಿ ನಾವು ಇಸ್ರೇಲನ್ನು ಕೂಡ ಸಪರೇಟ್ ಆಗಿ ಇಸ್ರೇಲನ್ನು ನೋಡಿದಾಗ ಇಸ್ರೇಲ್ಗೂ ಕೂಡ ಸ್ನೇಹಿತ ರಾಷ್ಟ್ರವಾಗಿದ್ದೇವೆ. ಆದರೆ ಪ್ಯಾಲೆಸ್ಟೀನ್ನ ವಿಚಾರಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ಪ್ಯಾಲೆಸ್ಟೀನ್ನ ಪರವಾಗಿ ಕೂಡ ನಾವು ಸಪೋರ್ಟಿವ್ ಆದಂಥ ಸ್ಟೇಟ್ಮೆಂಟ್ಸ್ಗಳನ್ನು ನೀಡುವಂಥದ್ದಾಗಿರ್ಬೋದು. ಪ್ಯಾಲೆಸ್ಟೀನ್ನ ಕೂಗಿಗೆ ನಾವು ಕೂಡ ದನಿಯಾಗಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು ಪ್ಯಾಲೆಸ್ಟೀನ್ಗೆ ಸಪೋರ್ಟನ್ನು ನೀಡಿದ್ರು ಕೂಡ US ಮೊದಲಿಂದಲೂ ಕೂಡ ಇಸ್ರೇಲ್ಗೆ ತನ್ನ ಸಪೋರ್ಟನ್ನು ನೀಡ್ತಾ ಬಂದಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ಶಾಂತಿಯನ್ನು ತರೋದಕ್ಕೆ ಮಿಡ್ಲ್ ಈಸ್ಟ್ ಪೀಸ್ ಪ್ಲಾನ್ ಅಂತ ಹೇಳಿ US-ನ ಅಧ್ಯಕ್ಷರಾದಂಥ ಟ್ರಂಪ್ನವರು Jan 1, 2020ನಲ್ಲಿ ಈ ಮಿಡ್ಲ್ ಈಸ್ಟ್ ಪೀಸ್ ಪ್ಲಾನ್ ಅನ್ನು ಅನ್ವೇಲ್ ಮಾಡ್ತಾರೆ. ಆದರೆ ಈ ಪ್ಲಾನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಇಸ್ರೇಲಿಗೆ ಸಪೋರ್ಟನ್ನು ನೀಡುವಂಥದ್ದು ಅಥವಾ ಇಸ್ರೇಲಿಗೆ ತನ್ನ ಸಹಾಯವನ್ನು ನೀಡುವಂಥ ಒಂದು ಪ್ಲಾನ್ ಆಗಿದೆ. ಇಸ್ರೇಲ್ನ ಪರವಾಗಿ ಇರುವಂಥ ಫಾರ್ ಇಸ್ರೇಲ್ ಪ್ಲಾನ್ ಆಗಿರೋದನ್ನು ಕೂಡ ಗಮನಿಸಬಹುದಾಗುತ್ತೆ. ಈ ಪ್ಲಾನ್ನ ಅಡಿಯಲ್ಲಿ ಇಸ್ರೇಲಿಗೆ 30% ಆಫ್ ದಿ ವೆಸ್ಟ್ ಬ್ಯಾಂಕ್ ಅನ್ನ ಅನೆಕ್ಸ್ ಮಾಡಿಕೊಡುವಂಥದ್ದನ್ನು ಅಂದರೆ ಅನೆಕ್ಸೇಷನ್ ಅನ್ನು ಮಾಡುವಂಥದ್ದನ್ನು ಕೂಡ ಈ ಪ್ಲಾನ್ನಲ್ಲಿ ನಾವು ನೋಡ್ಬೋದಾಗುತ್ತೆ. 30% ಆಫ್ ದಿ ಪ್ಲೇಸನ್ನು ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲಿಗರಿಗೆ ಅನೆಕ್ಸೇಷನ್ ಅನ್ನು ಮಾಡಿಕೊಟ್ಟಿದ್ದೆ. ಅದರಲ್ಲಿ ಪ್ಯಾಲೆಸ್ಟೀನಿಗರಿಗೆ ಲಿಮಿಟೆಡ್ ಅಟಾನಮಿಯನ್ನು ಕಾರ್ವ್ಡ್ ಅಪ್ ಪಾಕೆಟ್ಸ್ಗಳಲ್ಲಿ ರಿಮೈನಿಂಗ್ ಲ್ಯಾಂಡ್ನಲ್ಲಿ ನೀಡಲಾಗುತ್ತೆ ಅಂತ ಹೇಳಿ ಕೂಡ ಈ ಪೀಸ್ ಪ್ಲಾನಲ್ಲಿ ನಾವು ನೋಡ್ಬೋದಾಗುತ್ತೆ. ಆದರೂ ಕೂಡ ಈ ಪೀಸ್ ಪ್ಲಾನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಇಸ್ರೇಲಿಗೆ ಪರವಾಗಿರೋದನ್ನು ನಾವು ಗಮನಿಸಬಹುದಾಗುತ್ತೆ. ಹಾಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅನ್ನುವಂಥದ್ದು ಈ ರೀತಿಯ ಅನೆಕ್ಸೇಷನ್ ಅನ್ನುವಂಥದ್ದು ವೈಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ ಆಗುತ್ತೆ. ಹಾಗಾಗಿ ಇಸ್ರೇಲ್ ಈ ಅನೆಕ್ಸೇಷನ್ ಅನ್ನು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಆಗಿ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಕೀ ಅರಬ್ ಕಂಟ್ರೀಸ್ಗಳಾಗಿರ್ಬೋದು, ಯುನೈಟೆಡ್ ನೇಷನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಇಂಟರ್ನ್ಯಾಷನಲ್ ಲಾ ಅನ್ನು ವೈಲೇಟ್ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಪ್ಯಾಲೆಸ್ಟೀನ್ನ ಪರವಾಗಿ ನಿಂತಿರುವಂಥದ್ದು. ಹಾಗಾಗಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರು ಒಂದು ಎಕ್ಸ್ಟ್ರಾರ್ಡಿನರಿ ಅಪೀಲ್ ಅನ್ನು ಇಸ್ರೇಲಿಗೆ ಮಾಡಿದ್ದಾರೆ ಈ ಪ್ಲಾನ್ ಅನ್ನು ಕಾಲ್ ಆಫ್ ಮಾಡೋದಕ್ಕೆ. ಅಂದರೆ ಅನೆಕ್ಸೇಷನ್ ಅನ್ನುವಂಥದ್ದು ಇವತ್ತು ಅಂದರೆ 2ನೇ ತಾರೀಕು ಜುಲೈ 2ನೇ ತಾರೀಕು ಶುರುವಾಗಬೇಕಾಗಿತ್ತು. ಈ ಅನೆಕ್ಸೇಷನ್ ಅನ್ನು ನಿಲ್ಲಿಸಬೇಕು ಅಥವಾ ಕಾಲ್ ಆಫ್ ಮಾಡಬೇಕು ಅಂತ ಹೇಳಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಒಂದು ಎಕ್ಸ್ಟ್ರಾರ್ಡಿನರಿ ಅಪೀಲ್ ಅನ್ನು ಮಾಡಿರುವಂಥ ಉದ್ದೇಶದಿಂದ ಇಂದು ಸ್ಟಾರ್ಟ್ ಆಗಬೇಕಾಗಿದ್ದಂಥ ಈ ಅನೆಕ್ಸೇಷನ್ ಪ್ರೋಸೆಸ್ ಅನ್ನು ಸದ್ಯಕ್ಕೆ ಕಾಲ್ ಆಫ್ ಮಾಡಲಾಗಿದೆ. ಸದ್ಯದಲ್ಲಿ ಇದು ಸ್ಟಾರ್ಟ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಅಲ್ಲಿ ನಾವು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾಗಿರುವಂಥದ್ದು ಇಸ್ರೇಲ್ನ ಮ್ಯಾಪಿಂಗ್ ಏರಿಯಾವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಜೋರ್ಡನ್ ನದಿ ಆಗಿರ್ಬೋದು, ವೆಸ್ಟ್ ಬ್ಯಾಂಕ್ನಲ್ಲಿ ಬರುವಂಥ ಪ್ರದೇಶಗಳು ಯಾವುದು ಅಥವಾ ಈ ಜೆರುಸಲೆಮ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ, ಇವೆಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಗೋಲನ್ ಹೈಟ್ಸ್ ಯಾವ ರಾಷ್ಟ್ರಗಳೊಟ್ಟಿಗೆ ತನ್ನ ಬೌಂಡ್ರಿಯನ್ನು ಹೊಂದಿದೆ, ಗಾಜಾ ಸ್ಟ್ರಿಪ್ ಯಾವ ರಾಷ್ಟ್ರದೊಟ್ಟಿಗೆ ಬೌಂಡ್ರಿಯನ್ನು ಹೊಂದಿದೆ, ಇದು ಇಸ್ರೇಲ್ನ ಕುರಿತಾದಂತೆ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬೋತ್ ಇನ್ UPSC ಮತ್ತು KPSC ಎರಡರಲ್ಲೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಇದು. ಸಾಕಷ್ಟು ಸುದ್ದಿಯಲ್ಲಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳ್ಕೊಂಡಿರೋದು ನಮಗೆ ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ ಎರಡು ಎಕ್ಸಾಮ್ಸ್ಗಳ ಪರ್ಸ್ಪೆಕ್ಟಿವ್ನಲ್ಲಿ. ಇಂದಿನ ಕಡೆಯ TNA ಆರ್ಟಿಕಲ್ ಫ್ಯಾಕ್ಟ್ರಿ ಆಕ್ಟಿವಿಟಿ ಕಾಂಟ್ರಾಕ್ಟ್ಸ್ ಫಾರ್ ಥರ್ಡ್ ಸ್ಟ್ರೈಟ್ ಮಂತ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್ ಆದಂಥ ಹಿನ್ನೆಲೆಯಲ್ಲಿ 3ನೇ ಕಂಟಿನ್ಯೂಸ್ ಮಂತಲ್ಲಿ ಥರ್ಡ್ ಸ್ಟ್ರೈಟ್ ಮಂತಲ್ಲಿ ಕೂಡ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಅಥವಾ ಫ್ಯಾಕ್ಟ್ರಿ ಆಕ್ಟಿವಿಟೀಸ್ ಅನ್ನುವಂಥದ್ದು ಕಾಂಟ್ರಾಕ್ಷನ್ ಅನ್ನು ಹೊಂದಿದೆ. ಅಂದರೆ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಭಾರತದ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಅನ್ನುವಂಥದ್ದು 3ನೇ ಥರ್ಡ್ ಸ್ಟ್ರೈಟ್ ಮಂತಲ್ಲಿ ಇದು ಕಡಿಮೆ ಆಗಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ IHS ಮಾರ್ಕೆಟ್ನಿಂದ ಕಂಪೈಲ್ ಆಗುವಂಥ ನಿಕ್ಕೈ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಏನಿದೆ, ಇದು ಭಾರತದಲ್ಲಿನ ಬಿಸ್ನೆಸ್ ಆಕ್ಟಿವಿಟೀಸ್ಗಳ ಒಂದು ಇಂಡಿಕೇಟರ್ ಆಗಿದೆ. ಬೋತ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಸರ್ವಿಸಸ್ ಸೆಕ್ಟರ್ ಆಗಿರ್ಬೋದು, ಈ ಎರಡು ವಿಚಾರದಲ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್ಗಳ ಇಂಡಿಕೇಟರ್ ಆಗಿದೆ.
ಮೇ ತಿಂಗಳಲ್ಲಿ 30.8ರಷ್ಟಿದ್ದಂಥದ್ದು ಕಳೆದ ತಿಂಗಳಿನಲ್ಲಿ 47.2 ಅನ್ನು ತೋರಿಸ್ತಾ ಇದೆ. ಆದರೂ ಕೂಡ ಥರ್ಡ್ ಸ್ಟ್ರೈಟ್ ಮಂತಲ್ಲಿ ಕಾಂಟ್ರಾಕ್ಷನ್ ಆಗಿರೋದನ್ನು ಗಮನಿಸ್ಬೋದಾಗುತ್ತೆ. ಈಗಾಗಲೇ ಲಾಕ್ಡೌನ್ ಅನ್ನುವಂಥದ್ದು ಈಸ್ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಅನ್ನು ರಿಲೀಸ್ ಮಾಡಿ ಅನ್ಲಾಕ್ 1 and 2 ಅನ್ನುವಂಥದ್ದು ಆಗ್ತಾ ಇದೆ. ರಿಸ್ಟ್ರಿಕ್ಷನ್ಸ್ಗಳನ್ನು ತೆಗೆದು ಹಾಕ್ತಾ ಇದ್ದಾರೆ. ಆದರೂ ಕೂಡ ಕಮೋಡಿಟೀಸ್ಗಳ ಸಪ್ಲೈ ಇದ್ರೂ ಕೂಡ ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇಲ್ಲ, ಮತ್ತೆ ಔಟ್ಪುಟ್ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇಲ್ಲ. ಯಾಕೆಂದ್ರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಕೇಸಸ್ ಅನ್ನುವಂಥದ್ದು, ನಂಬರ್ ಆಫ್ ಕೇಸಸ್ ಈಗಲೂ ಕೂಡ ಸಾಕಷ್ಟು ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಎಕನಾಮಿಕ್ ಆಕ್ಟಿವಿಟಿ ಸದ್ಯದ ಹಿಂದಿನ ಪರಿಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಥರ್ಡ್ ಸ್ಟ್ರೈಟ್ ಮಂತ್ ನಲ್ಲಿ ಫ್ಯಾಕ್ಟರಿ ಕಾಂಟ್ರಾಕ್ಷನ್ ಆಗ್ತಿರುವಂತದನ್ನ ಈ ಆರ್ಟಿಕಲ್ ನಲ್ಲಿ ನೋಡಬಹುದಾಗುತ್ತೆ. ಈ ಆರ್ಟಿಕಲ್ ನ ಎಸೆನ್ಸ್ ಏನು ಅಂತಂದ್ರೆ ಅನ್ಲಾಕ್ 1 and 2 ಅಂದ್ರೆ ರಿಸ್ಟ್ರಿಕ್ಷನ್ಸ್ ಗಳನ್ನ ಈಸ್ ಮಾಡ್ತಾ ಇದ್ರು ಕೂಡ, ಅನ್ಲಾಕ್ 1 and 2 ನ ಮುಖಾಂತರವಾಗಿ ರಿಸ್ಟ್ರಿಕ್ಷನ್ಸ್ ಗಳನ್ನ ಈಸ್ ಮಾಡ್ತಾ ಇದ್ರು ಕೂಡ, ಸಪ್ಲೈ ಕಮೋಡಿಟೀಸ್ ಗಳ ಸಪ್ಲೈ ಇದ್ರೂ ಕೂಡ ಈಗ ಡಿಮ್ಯಾಂಡ್ ಇಲ್ಲದೆ ಇರೋದ್ರಿಂದಾಗಿ ಸರ್ಕಾರ ಇನ್ನಷ್ಟು ಹೊಸ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡು ಡಿಮ್ಯಾಂಡ್ ಅನ್ನ ಹೆಚ್ಚುಗೊಳಿಸಬೇಕಾಗಿದೆ. ಲಾಕ್ಡೌನ್ ಅನ್ನ ಈಸ್ ಮಾಡಿದ್ರೆ ಅಥವಾ ಅನ್ಲಾಕ್ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾಗುವಂತ ಸಾಕಷ್ಟು ಇನಿಷಿಯೇಟಿವ್ಸ್ ಗಳನ್ನ ಕೂಡ ಸರ್ಕಾರ ತಗೊಳ್ಳೋದ್ರ ಮುಖಾಂತರವಾಗಿ ಎಕನಾಮಿಕ್ ಆಕ್ಟಿವಿಟಿ ಹೆಚ್ಚಾಗುವಂತೆ ಮಾಡಬೇಕಾಗಿದೆ ಅಂತ ಹೇಳಿ ಈ ಆರ್ಟಿಕಲ್ನ ಮುಖಾಂತರವಾಗಿ ನಮಗೆ ತಿಳಿತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ಫ್ಯಾಕ್ಟರಿ ಆಕ್ಟಿವಿಟಿ ಈಸ್ ಕಂಟ್ರಾಕ್ಟೆಡ್ ಫಾರ್ ದ ಥರ್ಡ್ ಕಾನ್ಸಿಕ್ಯೂಟಿವ್ ಮಂತ್, ವಾಟ್ ಕೈಂಡ್ ಆಫ್ ಇನೋವೇಟಿವ್ ಮೆಷರ್ಸ್ ಆರ್ ನೀಡೆಡ್ ಟು ಕಮ್ ಔಟ್ ಆಫ್ ದಿ ಕೋವಿಡ್-19 ಎಕನಾಮಿಕ್ ಆಕ್ಟಿವಿಟಿ ಡಿಕ್ಲೈನ್ ಅಂತ ಹೇಳಿ ಕೇಳ್ಬೋದಾಗುತ್ತೆ. ಹಾಗಾಗಿ ಇಲ್ಲಿ ನಮ್ಮದೇ ಆದಂಥ ಉತ್ತರಗಳನ್ನು ಕೂಡ ನಾವು ಬರಿಬೋದಾಗುತ್ತೆ. ಅಂದರೆ ಯಾವ ರೀತಿಯ ಆಕ್ಟಿವಿಟೀಸ್ಗಳನ್ನು, ಯಾವ ರೀತಿಯ ಮೆಷರ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಈ ಕೋವಿಡ್-19ನಿಂದಾಗಿ ಎಕನಾಮಿಕ್ ಆಕ್ಟಿವಿಟೀಸ್ ಈಗಾಗಲೇ ಏನು ಕಡಿಮೆ ಆಗ್ತಾ ಇದೆ, ಈ ಡಿಕ್ಲೈನನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾವ ಮೆಷರ್ಸ್ಗಳನ್ನು ತಗೊಳ್ಬೋದು ಅನ್ನೋಂಥದ್ದನ್ನು ನಮ್ಮದೇ ಆದಂಥ ಹೊಸ ಐಡಿಯಾಸ್ಗಳನ್ನು ಕೂಡ ನಾವು ಇಲ್ಲಿ ಬರಿಬೋದಾಗುತ್ತೆ. ಮತ್ತು ಸರ್ಕಾರ ಇನ್ಯಾವುದಾದ್ರೂ ಮೆಷರ್ಸ್ಗಳನ್ನು ತಗೊಂಡ್ರೆ ಅವುಗಳನ್ನು ಕೂಡ ನಾವಿಲ್ಲಿ ಲಿಸ್ಟ್ ಔಟ್ ಮಾಡ್ಬೋದಾಗುತ್ತೆ. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಇಂದಿನ ಮೊದಲ ಎಡಿಟೋರಿಯಲ್ ಅನ್ನು ನೋಡೋಣ. ಪೊಲೀಸ್ ರಿಫಾರ್ಮ್ ಆ್ಯಂಡ್ ದ ಕ್ರೂಷಿಯಲ್ ಜುಡಿಷಿಯಲ್ ಆಕ್ಟರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಸ್ಟ್ರಕ್ಚರ್, ಆರ್ಗನೈಸೇಷನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ, ಹಾಗೆ GS ಪೇಪರ್ 3ನ ಅಡಿಯಲ್ಲಿ ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಅ ಡೆಮೋಕ್ರಸಿ ಈ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಪೊಲೀಸ್ ರಿಫಾರ್ಮ್ಸ್ಗಳ ಕುರಿತಾಗಿ, ಹಾಗೆ ಇಲ್ಲಿ ಜುಡಿಷಿಯಲ್ ಯಾವ ರೀತಿಯಾಗಿ ಕ್ರೂಷಿಯಲ್ ಆಗಿ ಒಂದು ಆಕ್ಟರ್ ಆಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಲೇಖಕರು ನಿರೂಪಿಸ್ತಾ ಹೋಗಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಳೋಣ. ತೂತುಕುಡಿಯಲ್ಲಿ ಅಂದರೆ ತಮಿಳುನಾಡಿನ ತೂತುಕುಡಿಯಲ್ಲಿ ಕಸ್ಟೋಡಿಯಲ್ ಡೆತ್ ಕೇಸ್ ಏನಾಯಿತು, ಅಪ್ಪ ಮತ್ತು ಮಗನ ಡೆತ್ ಕೇಸ್ ಏನಾಯಿತು, ಇದು ಇಡೀ ದೇಶಾದ್ಯಂತ ಈಗ ಸುದ್ದಿಯನ್ನು ಮಾಡಿದೆ. ಇದರ ಕುರಿತಾಗಿ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಕಸ್ಟೋಡಿಯಲ್ ಡೆತ್ ಅನ್ನುವಂಥದ್ದು ಭಾರತದಾದ್ಯಂತ ಒಂದು ದೊಡ್ಡ ಸಮಸ್ಯೆಯಾಗಿಯೇ ಇದೆ. ಭಾರತದಲ್ಲಿ ಸಾಕಷ್ಟು ಕಸ್ಟೋಡಿಯಲ್ ಡೆತ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಹಲವಾರು ಕಸ್ಟೋಡಿಯಲ್ ಡೆತ್ಸ್ಗಳನ್ನು ನಾವು ಕಾಣ್ತಾ ಇರ್ತೇವೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಇತ್ತೀಚೆಗಷ್ಟೇ ತಂದೆ ಮಗ ಇಬ್ಬರ ಕಸ್ಟೋಡಿಯಲ್ ಡೆತ್ ಅನ್ನುವಂಥದ್ದು ದೇಶಾದ್ಯಂತ ಸುದ್ದಿ ಮಾಡಿರುವಂಥದ್ದು. ಈ ಇಬ್ಬರನ್ನ ಲಾಕ್ಡೌನನ್ನು ವೈಲೇಟ್ ಮಾಡಿದ್ರು ಅಂತ ಹೇಳಿ, ಅಂದರೆ 8 ಗಂಟೆಗೆ ಮುಚ್ಚಬೇಕಾಗಿದ್ದಂಥ ತನ್ನ ಅಂಗಡಿಯನ್ನು 8:15ವರೆಗೂ ತೆಗೆದಿದ್ರಿಂದ, ಅಂದರೆ 8:15ರವರೆಗೂ ಅವರ ಸಮಯ ಆಗಿದ್ರೂ ಕೂಡ ಈ ಅಂಗಡಿಯನ್ನು ತೆಗೆದಿಟ್ಟಿದ್ರು ಅಂತ ಹೇಳಿ ಪೊಲೀಸಿನವರು ಈ ಅಂಗಡಿಯನ್ನು ಮುಚ್ಚೋದಕ್ಕೆ ವಾರ್ನ್ ಮಾಡಿದ್ರು ಕೂಡ ಅವರು ಮುಚ್ಚೋದಕ್ಕೆ ಒಪ್ಪದೆ ಅಥವಾ ಅದನ್ನು ಮುಚ್ಚಲಿಲ್ಲ ಅಂತ ಹೇಳಿ ಇದೊಂದೇ ಕಾರಣಕ್ಕೆ ಆತನನ್ನು, ಅಂದರೆ ಆ ತಂದೆಯನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ತಂದೆಯನ್ನು ಜೈಲಿಗೆ ಕರ್ಕೊಂಡು ಹೋದಂಥ ವಿಚಾರವಾಗಿ ಮಗನೂ ಕೂಡ ಅವರನ್ನು ಹಿಂಬಾಲಿಸಿ ಹೋದಾಗ ತಂದೆಯನ್ನು ಹೊಡಿತಾ ಇರೋದನ್ನು ಕಂಡಂಥ ಮಗ ಇವರನ್ನು ಯಾಕೆ ಹೊಡಿತಾ ಇದ್ದಾರಾ, ನಿಲ್ಲಿಸಿ ಅಂತ ಹೇಳಿ ಕೇಳಿದಾಗ ಮಗನನ್ನು ಕೂಡ ಅವರು ತಮ್ಮ ಕಸ್ಟಡಿಗೆ ತಗೊಂಡು ಆತನನ್ನು ಕೂಡ ಹೀನಾಯವಾಗಿ ಹಿಂಸೆಯನ್ನು ನೀಡಿರೋದನ್ನು ನೋಡ್ಬೋದಾಗುತ್ತೆ. ಅವರಿಬ್ಬರು ಕೂಡ ಬಹಳನೇ ಬ್ಲಡ್ ಶೆಡ್ ಅನ್ನು ಮಾಡಿ ಲಾಸ್ ಆಫ್ ಬ್ಲಡ್ನಿಂದಾಗಿ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಗೆ ಸೇರಿಸಿದ 3-4 ಗಂಟೆಗಳ ನಂತರದಲ್ಲಿ. ಇಂಥ ಒಂದು ಕೃತ್ಯ ಅನ್ನುವಂಥದ್ದು ನಮಗೆ ನಮ್ಮ ಹ್ಯುಮ್ಯಾನಿಟಿಯನ್ನು ಕೂಡ ಕ್ವೆಶ್ಚನ್ ಮಾಡುವಂಥ ಒಂದು ಕೃತ್ಯಗಳಾಗಿರುತ್ತೆ. ಹಾಗಾಗಿ ಎಥಿಕ್ಸ್ ಬೇಸ್ಡಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗುತ್ತೆ. ಸೂಟಬಲ್ ಆದಂಥ ಜಾಗದಲ್ಲಿ ಈ ಒಂದು ಇನ್ಸಿಡೆಂಟನ್ನು ನಾವು ಎಸ್ಸೆನಲ್ಲಿ ಆಗಿರ್ಬೋದು ಅಥವಾ ಎಥಿಕ್ಸ್ನಲ್ಲಿ ಕೆಲವೊಂದು ಉತ್ತರಗಳನ್ನು ಬರೆಯುವಾಗ ಈ ರೀತಿ ಆಗದೇ ಇರಲಿ ಅನ್ನುವಂಥದ್ದು, ಅಥವಾ ಎಂಪತಿಗೆ ಎಕ್ಸಾಂಪಲನ್ನು ಕೊಡುವಂಥ ಸಂದರ್ಭದಲ್ಲಿ ಇಂಥ ಕೆಲಸಗಳು ಆಗದೇ ಇರುವಂಥ ಎಜುಕೇಷನ್ ಸಿಸ್ಟಮನ್ನು ಬೆಳೆಸಬೇಕು ಅನ್ನುವಂಥದ್ದು, ಈ ಥರ ಉದಾಹರಣೆಗಳಾಗಿ ಕೂಡ ನಾವು ಇದನ್ನು ಬಳಸ್ಕೊಳ್ಬೋದಾಗುತ್ತೆ. ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥ ಈ ಕಸ್ಟಡಿಯಲ್ ಡೆತ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳಾದಂಥ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಪೊಲೀಸ್ ರಿಫಾರ್ಮ್ಗಳ ವಿಚಾರವಾಗಿ ಏನು ಕೆಲಸವನ್ನು ಮಾಡಿದೆ, ಯಾವ ರೀತಿಯ ಆರ್ಡರ್ಸ್ಗಳನ್ನು ತಂದಿದೆ, ಅವುಗಳು ಯಾವ ರೀತಿಯಾಗಿ ಇಂಪ್ಲಿಕೇಶನ್ ಅನ್ನು ಪಡ್ಕೊಂಡಿದೆ, ಅಂದರೆ ಆ ಆರ್ಡರ್ಸ್ಗಳು ಸರಿಯಾಗಿ ಇಂಪ್ಲೈ ಆಗಿದೆಯಾ, ಸರಿಯಾಗಿ ಅವುಗಳು ಆಚರಣೆಗೆ ಬರ್ತಾ ಇದೆಯಾ ಅನ್ನೋದನ್ನು ಈ ಎಡಿಟೋರಿಯಲ್ನಲ್ಲಿ ಲೇಖಕರು ದೀರ್ಘವಾಗಿ ನೀಡಿರೋದನ್ನು ಗಮನಿಸಬಹುದಾಗುತ್ತೆ. ಇಲ್ಲಿ ರೀಸೆಂಟ್ ಕೇಸ್ನ ಕುರಿತಾದಂತೆ ನೋಡೋದಾದರೆ ಮದ್ರಾಸ್ ಹೈಕೋರ್ಟ್ ಅನ್ನುವಂಥದ್ದು ಕ್ಲೋಸ್ಲಿ ಈ ಸಿಚುಯೇಷನ್ ಅನ್ನು ಸದ್ಯದಲ್ಲಿ ಮಾನಿಟರ್ ಮಾಡ್ತಾ ಇದೆ. 1990ರಲ್ಲಿ ಸುಪ್ರೀಂ ಕೋರ್ಟ್ ವೇರಿಯಸ್ ಗೈಡ್ಲೈನ್ಸ್ಗಳನ್ನು ಜೋಗಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP ಅನ್ನುವಂಥ ಕೇಸ್ನಲ್ಲಿ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ನಲ್ಲಿ ರೈಟ್ ಟು ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ರೈಟ್ ಟು ನೋ ಅನ್ನುವಂಥ, ಅಂದರೆ ವಿಷಯವನ್ನು ತಿಳ್ಕೊಳ್ಳುವಂಥ ನಮ್ಮ ಒಂದು
ಹಕ್ಕನ್ನು ಸೆಕ್ಯೂರ್ ಮಾಡಲಿಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಗೈಡ್ಲೈನ್ಸ್ಗಳನ್ನು ಈ ಎರಡು ಕೇಸಸ್ಗಳ ಅಡಿಯಲ್ಲಿ ನೀಡಲಾಗಿತ್ತು. ಯಾವ ಗೈಡ್ಲೈನ್ಸನ್ನು ನೀಡಿತ್ತು ಅಂತ ಅಂದರೆ ಅರೆಸ್ಟ್ ಮಾಡುವಂಥ ಪವರ್ ಏನಿದೆ ಇದನ್ನು ಕೂಡ ಕರ್ಬ್ ಮಾಡುವಂಥದ್ದನ್ನು ಇನ್ಕ್ಲೂಡ್ ಮಾಡುವೊಟ್ಟಿಗೆ ಮತ್ತು ಅಕ್ಯೂಸ್ಡ್ ಪರ್ಸನ್ಗೆ ಅವರು ಯಾವ ವಿಚಾರವಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಅದನ್ನು ತಿಳಿಸುವಂಥದ್ದು, ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಅವರಿಗೆ ಇಮಿಡಿಯೇಟ್ ಆಗಿ ತಾವು ಅರೆಸ್ಟ್ ಆಗಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು. ಈ ರೀತಿಯಾದಂಥ ಕ್ರಿಟಿಕಲ್ ಇನ್ಫಾರ್ಮೇಷನನ್ನು ಆತನಿಗೆ ತಿಳಿಸುವಂಥದ್ದು ಮತ್ತು ಅವರ ಫ್ರೆಂಡ್ಸ್ಗೆ ಇವರ ಅರೆಸ್ಟ್ ವಿಚಾರವನ್ನು ತಿಳಿಸುವಂಥದ್ದು. ಈ ಒಂದು ಹಕ್ಕನ್ನು ಆತನಿಗೆ ನೀಡಬೇಕು, ಅಂದರೆ ಅರೆಸ್ಟ್ ಆಗಿರ್ತಕ್ಕಂಥ ವಿಕ್ಟಿಮ್ಗೆ ಇದನ್ನು ನೀಡಬೇಕು ಅಂತ ಹೇಳಿ. ಮತ್ತೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ 2008 ಪ್ರಕಾರವಾಗಿ ಈ ಒಂದು ಲಾ ಏನಿದೆ, ಈ ಜುಡಿಷಿಯಲ್ ಗೈಡ್ಲೈನ್ಸ್ ಏನು ನೀಡಿದ್ರು 1990ರಲ್ಲಿ ಈ ಕೇಸಸ್ಗಳಲ್ಲಿ ನೀಡಿದಂಥ ವೇರಿಯಸ್ ಗೈಡ್ಲೈನ್ಸ್ಗಳೇನಿತ್ತು, ಈ ಜುಡಿಷಿಯಲ್ ಗೈಡ್ಲೈನ್ಸ್ಗೆ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ಗೆ ತಿದ್ದುಪಡಿಯನ್ನು ತರೋದ್ರ ಮುಖಾಂತರವಾಗಿ 2008ರಲ್ಲಿ ಇದಕ್ಕೆ ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಅನ್ನು ಕೂಡ ನೀಡಲಾಗಿರುವಂಥದ್ದು. ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2006ರಲ್ಲಿ ಈ ಸುಪ್ರೀಂ ಕೋರ್ಟಿನ ಈ ಕೇಸ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಪೊಲೀಸ್ ಅವರನ್ನ ಗವರ್ನ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಜಡ್ಜ್ಮೆಂಟ್ನಲ್ಲೂ ಕೂಡ ನೀಡಲಾಗಿದೆ. ಉದಾಹರಣೆಗೆ ನೋಡೋದಾದ್ರೆ ಸ್ಟೇಟ್ ಸೆಕ್ಯೂರಿಟಿ ಕಮಿಷನ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದ್ರ ಮುಖಾಂತರವಾಗಿ ಪಾಲಿಸಿ ಗೈಡ್ಲೈನ್ಸ್ ಅನ್ನು ಒದಗಿಸುವಂಥದ್ದು ಸ್ಟೇಟ್ ಗವರ್ಮೆಂಟ್, ರಾಜ್ಯ ಸರ್ಕಾರದವರು ಎನ್ಶ್ಯೂರ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಪ್ರೆಷರ್ ಅನ್ನ ಪೊಲೀಸ್ ಅವರ ಮೇಲೆ ಆಗ್ತಾ ಇಲ್ಲ ಅಥವಾ ಅನ್ವಾರಂಟೆಡ್ ಇನ್ಫ್ಲೂಯೆನ್ಸ್ ಅನ್ನ ಅವರ ಮೇಲೆ ಎಕ್ಸಸೈಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಎನ್ಶ್ಯೂರ್ ಮಾಡೋದಕ್ಕೆ ಸ್ಟೇಟ್ ಸೆಕ್ಯೂರಿಟಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ ಹೇಳುವಂಥದ್ದು. SSC ಸ್ಟೇಟ್ ಸೆಕ್ಯೂರಿಟಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳುವಂಥದ್ದು. DGP ಅವರ ಅಪಾಯಿಂಟ್ಮೆಂಟ್ ಅನ್ನ ಮೆರಿಟ್ ಬೇಸ್ಡ್ ಆಗಿ ತಗೊಳ್ಬೇಕಾಗುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ನಲ್ಲಿ DGP ಅವರ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಆಗಬೇಕಾಗುತ್ತೆ. ಮತ್ತೆ ಅವರಿಗೆ ಮಿನಿಮಮ್ ಆಫ್ 2 years ಟೆನ್ಯೂರ್ ಅನ್ನ ಕೂಡ ನೀಡಿ ಅಂತ ಹೇಳಿ ಹೇಳುವಂಥದ್ದಾಗಿರ್ಬೋದು. ಮತ್ತು ಸಪರೇಟ್ ಇನ್ವೆಸ್ಟಿಗೇಷನ್ ಅಂಡ್ ಲಾ ಅಂಡ್ ಆರ್ಡರ್ ಫಂಕ್ಷನ್ ಅನ್ನುವಂಥದ್ದು ಪೊಲೀಸ್ನವರಿಗೆ ಸಪರೇಟ್ ಆಗಿ ಇರಬೇಕು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. DGP ಅಷ್ಟೇ ಅಲ್ಲದೆ ಇನ್ನುಳಿದಂಥ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು, ಒಂದು ಡಿಸ್ಟ್ರಿಕ್ಟ್ನಲ್ಲಿ ಯಾರು ಚಾರ್ಜ್ನಲ್ಲಿ ಇರ್ತಾರೆ ಅವರು, ಇನ್ನುಳಿದಂಥ ಪೊಲೀಸ್ ಆಫೀಸರ್ಸ್ಗೂ ಕೂಡ ತನ್ನ ಆಪರೇಷನಲ್ ಡ್ಯೂಟೀಸ್ಗಳನ್ನು ಅವರು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಮಿನಿಮಮ್ ಆಫ್ 2 years ಟೆನ್ಯೂರನ್ನು ಅವರಿಗೆ ನೀಡಬೇಕು ಅನ್ನುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಪೊಲೀಸ್ಗೆ ಕುರಿತಾದಂಥ ಸಾಕಷ್ಟು ರಿಫಾರ್ಮ್ಸ್ಗಳನ್ನು ಈ ಒಂದು ತೀರ್ಪಿನಲ್ಲಿ ನಾವು ನೋಡ್ಬೋದಾಗುತ್ತೆ. ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪೊಲೀಸ್ ರಿಫಾರ್ಮ್ಗೆ ಕುರಿತಂತೆ ಅಥವಾ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಗೈಡ್ಲೈನ್ಸ್ಗಳು ಯಾವುದು ಅನ್ನುವಾಗ ಇಲ್ಲಿ ನಮಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಪೊಲೀಸ್ ರಿಫಾರ್ಮ್ಸ್ಗಳನ್ನು ಬರೆಯುವಾಗ ಈ ಒಂದು ಕೇಸನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಂದಿರತಕ್ಕಂಥ ಗೈಡ್ಲೈನ್ಸ್ಗಳು ನಮಗೆ ಹೆಲ್ಪ್ ಆಗುತ್ತೆ. ತಮಿಳುನಾಡು ಗವರ್ಮೆಂಟ್ ಈ ಗೈಡ್ಲೈನ್ಸ್ನ ಅಡಿಯಲ್ಲಿ ಈ ಲೆಜಿಸ್ಲೇಷನ್ ಅನ್ನು ಅಥವಾ ಈ ಗೈಡ್ಲೈನ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಿದೆ. ಆದರೆ ಸಾಕಷ್ಟು ಸ್ಟೇಟ್ಗಳು ಇನ್ನೂ ಕೂಡ ಈ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಈ ಗೈಡ್ಲೈನ್ಸ್ಗಳನ್ನು ಹೊರತುಪಡಿಸಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳಾದಂಥ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಇವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂಥದ್ದು, ನಾರ್ಕೋ ಅನಾಲಿಸಿಸ್ ಆಗಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ ಅನ್ನು ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಮಾಡೋದಾಗಿರ್ಬೋದು, ಮತ್ತು ಇನ್ಸ್ಟಾಲಿಂಗ್ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮರಾಸ್ಗಳನ್ನು ಪೊಲೀಸ್ ಸ್ಟೇಷನ್ನ ಅಡಿಯಲ್ಲಿ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರವಾಗಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕು ಅನ್ನುವಂಥ ಆರ್ಡರ್ಸ್ಗಳನ್ನು ಸಾಕಷ್ಟು ಬಾರಿ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಗೈಡ್ಲೈನ್ಸ್ಗಳನ್ನು ನೀಡೋದ್ರ ಜೊತೆಗೆ ಈ ರೀತಿಯ ಆರ್ಡರ್ಸ್ಗಳನ್ನು ನೀಡಿರೋದನ್ನು ಕೂಡ ನಾವು ಗಮನಿಸಬಹುದಾಗುತ್ತೆ. ಆದರೆ ಇದರ ಉದ್ದೇಶ ಏನು ಅಂತ ಅಂದರೆ ಯಾವುದೇ ರೀತಿಯಾದಂಥ ಫಿಸಿಕಲ್ ಅಬ್ಯೂಸನ್ನು ಮಾಡದೇ ಇರುವಂತೆ, ಅಂದರೆ ಅವರ ಬಾಡಿಯನ್ನು ಇಂಟ್ರಾಕ್ಷನ್ಗೆ ಬಳಸ್ಕೊಳ್ಳದೆ, ವಿಕ್ಟಿಮ್ ಯಾರು ಬಂದಿರ್ತಾರೆ ಅವರನ್ನು ಯಾರನ್ನು ಅರೆಸ್ಟ್ ಆಗಿರ್ತಾರೆ ಅಂಥವರ ಬಾಡಿಯನ್ನು ಇನ್ವೆಸ್ಟಿಗೇಷನ್ಗೆ ಅಥವಾ ಒಂದು ಎವಿಡೆನ್ಸ್ ಆಗಿ ಬಳಸ್ಕೊಳ್ಳದೆ ಈ ರೀತಿಯ ಇಂಟ್ರಾಕ್ಷನ್ ಇರದೇ ಇರೋದಕ್ಕೆ ಅಂತ ಹೇಳಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ಗಳನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಕೋರ್ಟ್ಗಳು ಆರ್ಡರನ್ನು ನೀಡಿರೋದನ್ನು ಕೂಡ ಗಮನಿಸಬಹುದಾಗುತ್ತೆ. ಇದಿಷ್ಟು ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಪೊಲೀಸ್ ರಿಫಾರ್ಮ್ಸ್ಗಳನ್ನು ತರೋದಕ್ಕೆ ಅಂತ ಹೇಳಿ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಆರ್ಡರ್ಸ್ಗಳನ್ನು ನೀಡಿದ್ರೂ ಸಹ ಕಸ್ಟೋಡಿಯಲ್ ಡೆತ್ಸ್ಗಳು ಆಗ್ತಾ ಇರುವಂಥದ್ದು ಒಂದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಕೇಸ್ನಲ್ಲಿ ಈ TNನ ತಮಿಳುನಾಡಿನ ಈ ತೂತುಕುಡಿಯ ಕೇಸ್ನಲ್ಲಿ ಅಪ್ಪ ಮಗರು ಆ ಒಂದು ಶಾಪನ್ನು ಓಪನ್ ಮಾಡಿದ್ರಲ್ಲ ಹೆಚ್ಚಿನ ಸಮಯಕ್ಕೆ, ಅಂದರೆ 8 ಗಂಟೆಗೆ ಮುಚ್ಚಬೇಕಾಗಿದ್ದಂಥ ಶಾಪನ್ನು ಇನ್ನೊಂದಷ್ಟು ಸಮಯ ಹೆಚ್ಚಿನದಾಗಿ ಓಪನ್ ಏನಿಟ್ಟಿದ್ರು, ಇದಕ್ಕೆ ಅವರು ಹೆಚ್ಚಿನದಾಗಿ ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಹೆಚ್ಚು ಅಂದರೆ 3 ತಿಂಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇತ್ತು. ಇಂಥ ಒಂದು ಸಣ್ಣದಾದಂಥ ಒಂದು ಸಮಸ್ಯೆಗೆ ಕಸ್ಟೋಡಿಯಲ್ ಡೆತ್ ಆಗುವಷ್ಟು ಹೆಚ್ಚಿನ ಮಟ್ಟಿನ ಅಪರಾಧವನ್ನು ಅವರು ಮಾಡಿದ್ದಾರೇನೋ ಅನ್ನುವಂಥ ಶಿಕ್ಷೆ ಅವ್ರಿಗೆ ಏನು ದೊರಕಿದೆ, ಇದು ಖಂಡಿತವಾಗ್ಲೂ ಕೂಡ ಯಾರು ಕೂಡ ಅಕ್ಸೆಪ್ಟ್ ಮಾಡದೇ ಇರುವಂಥದ್ದು ಒಂದು ಪರಿಸ್ಥಿತಿ ಅಥವಾ ಸಿಚುಯೇಷನ್ ಅಥವಾ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿಯ ಕಸ್ಟೋಡಿಯಲ್ ಡೆತ್ಗಳು ಆಗದೇ ಇರಲಿ ಅಂತ ಹೇಳಿ ಈ ರೀತಿಯ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಸಾಕಷ್ಟು ರಿಫಾರ್ಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಶ್ರಮ ಹಾಕಿದ್ರು ಕೂಡ ಆ ರಿಫಾರ್ಮ್ಸ್ಗಳು ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಆಗಿದೆ, ಅವುಗಳ ಎಫೆಕ್ಟಿವ್ನೆಸ್ ಏನು ಅಂತ ನೋಡೋದಾದ್ರೆ
ಇವು ಮಚ್ ಎಫೆಕ್ಟಿವ್ ಆಗ್ತಾ ಇಲ್ಲ. ಈ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಸ್ಗಳಾದಂಥ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ನೀಡ್ತಾ ಇರುವಂಥ ತೀರ್ಪುಗಳು ಮಚ್ ಎಫೆಕ್ಟಿವ್ ಆಗ್ತಾ ಇಲ್ಲ. ಅಂದರೆ ಆ ಗೈಡ್ಲೈನ್ಸ್ಗಳನ್ನು ಸಾಕಷ್ಟು ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ, ಆ ಆರ್ಡರ್ಸ್ಗಳನ್ನು ಕೇಳ್ತಾ ಇಲ್ಲ. ಹಾಗಾಗಿಯೇ ಪ್ರತಿದಿನಕ್ಕೆ 5 ಕಸ್ಟೋಡಿಯಲ್ ಡೆತ್ಸ್ಗಳನ್ನು ಭಾರತದಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದೇ ನಮಗೆ ಸ್ಪಷ್ಟವಾಗಿ ಒಂದು ಉದಾಹರಣೆಯಾಗಿ ಕಾಣುತ್ತೆ. ಈ ಸುಪ್ರೀಂ ಕೋರ್ಟ್ ನೀಡ್ತಿರ್ತಕ್ಕಂಥ ಗೈಡ್ಲೈನ್ಸ್ಗಳು ಅಥವಾ ಅವು ನೀಡ್ತಿರ್ತಕ್ಕಂಥ ಆರ್ಡರ್ಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋದಕ್ಕೆ. ಇನ್ಸ್ಟಿಟ್ಯೂಷನಲ್ ಅಪತಿ ಅನ್ನುವಂಥದ್ದು ಪೊಲೀಸ್ ರಿಫಾರ್ಮ್ನ ವಿಚಾರವಾಗಿ ಕಂಟಿನ್ಯೂಡ್ ಇನ್ಸ್ಟಿಟ್ಯೂಷನಲ್ ಅಪತಿ ಅನ್ನುವಂಥದ್ದು ಇರೋದ್ರಿಂದಲೇ ಈ ರೀತಿಯಾದಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಪೊಲೀಸ್ ರಿಫಾರ್ಮ್ ಅನ್ನುವಂಥದ್ದು ಆಗಬೇಕಾಗಿದೆ, ಅದು ತಕ್ಷಣಕ್ಕೆ ಆಗಬೇಕಾಗಿದೆ. ಈ ರೀತಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡಿರ್ತಕ್ಕಂಥ ಗೈಡ್ಲೈನ್ಸ್ಗಳೇನಿದೆ ಅವುಗಳನ್ನು ನಾವು ತಕ್ಷಣದಿಂದಲೇ ಎಫೆಕ್ಟಿವ್ ಆಗಿ ಜಾರಿಗೆ ತರಬೇಕಾಗಿದೆ. ಪೊಲೀಸ್ ಪ್ರಾಕ್ಟೀಸಸ್ಗಳಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಚೇಂಜಸ್ ಅನ್ನು ಅಂದರೆ ಬದಲಾವಣೆ ನಮಗೆಲ್ಲರಿಗೂ ಕೂಡ ಕಾಣುವಂಥ ಒಂದು ದೊಡ್ಡ ಬದಲಾವಣೆಗಳನ್ನು ತರಬೇಕು ಅಂತ ಅಂದರೆ ಆರ್ಡಿನರಿ ಮೆಜಿಸ್ಟ್ರೇಟ್ ಆದವರು ಕೆಲಸ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅವು ಉಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯಗಳು ಇವು ರಾಷ್ಟ್ರಕ್ಕೆ ಹೊಂದಿರತಕ್ಕಂಥ ಆ ನ್ಯಾಯಾಲಯಗಳು ಬಂದು ಈ ಬದಲಾವಣೆಗಳನ್ನು ತರೋದಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಕೇಸಸ್ ಅಂತ ಹೇಳಿ ಪ್ರತಿದಿನವೂ ಕೂಡ ಈ ಕೇಸಸ್ಗಳಿಗೆ ಉತ್ತರಗಳನ್ನು ನೀಡುವಂಥ ಆರ್ಡಿನರಿ ಮೆಜಿಸ್ಟ್ರೇಟ್ಗಳು ಈ ಒಂದು ಬದಲಾವಣೆಯನ್ನು ತರುವಂಥ ಪೊಲೀಸ್ ಪ್ರಾಕ್ಟೀಸಸ್ಗಳನ್ನು ಇಂಬೈಬ್ ಮಾಡಿಕೊಳ್ಳುವಂಥ ತೀರ್ಪುಗಳನ್ನು, ಗೈಡ್ಲೈನ್ಸ್ಗಳನ್ನು ನೀಡಬೇಕಾಗತ್ತೆ. ಮತ್ತು ಅವುಗಳು ಎಸೆನ್ಷಿಯಲ್ ಆಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಿದೆಯಾ ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಆದರೆ ಈ ಕೇವಲ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳಿಂದಲೇ ಆಗಲಿ ಅಂತ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಈ ಕೋರ್ಟ್ಗಳು ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡ್ಬೋದೇ ಹೊರತು, ಆರ್ಡರ್ಸ್ಗಳನ್ನು ಕೊಡ್ಬೋದೇ ಹೊರತು ಅವುಗಳ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ನ ಮಾಡೋದಕ್ಕೆ ಕೋರ್ಟ್ಸ್ಗಳ ಬಳಿ ಪವರು ಇರೋದಿಲ್ಲ, ಇಂಪ್ಲಿಮೆಂಟೇಷನ್ ಮಾಡುವಂಥ ಪವರು ಇರೋದಿಲ್ಲ, ಅಥವಾ ಅದಕ್ಕೆ ಬೇಕಾಗುವಂಥ ಹಣ ಕೂಡ ಇರೋದಿಲ್ಲ. ಹಾಗಾಗಿ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಈ ರೀತಿಯ ಗೈಡ್ಲೈನ್ಸನ್ನು ನೀಡಿದ್ರೂ ಕೂಡ ಇವುಗಳ ಇಂಪ್ಲಿಮೆಂಟೇಷನ್ನಲ್ಲಿ ತೊಡಕಿದೆ ಅನ್ನೋದಕ್ಕೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅವುಗಳ ಬಳಿ ಇವನ್ನ ಇಂಪ್ಲಿಮೆಂಟ್ ಮಾಡೋ ಪವರು ಇಲ್ಲ, ಮನಿ ಕೂಡ ಇರೋದಿಲ್ಲ ಅಂತ ಹೇಳಿ. ಹೈಯೆಸ್ಟ್ ಕೋರ್ಟ್ ನೀಡುವಂಥ ಈ ತೀರ್ಪುಗಳಿಗೂ ಮತ್ತು ಈ ಕೆಳಗಿನ ಹಂತದಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಆಫೀಸರ್ಸ್ಗೂ ಕೂಡ ಸಾಕಷ್ಟು ಗ್ಯಾಪ್ ಇರೋದನ್ನು ನಾವು ನೋಡ್ಬೋದಾಗುತ್ತೆ. ಉದಾಹರಣೆಗೆ ನೋಡೋದಾದರೆ ಸಾಕಷ್ಟು ಲಾಗಳನ್ನು ಇವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ತೀರ್ಪನ್ನು ನೀಡಿದ್ರೂ ಕೂಡ ಆ ಲಾಸ್ಗಳನ್ನೇ ಅಂದರೆ ರೂಡ್ ಆಗಿ ಬಿಹೇವ್ ಮಾಡುವಂಥದ್ದು ಅಥವಾ ಅವರನ್ನು ಮ್ಯಾನ್ಲಿ ಆಗಿ ಹ್ಯಾಂಡಲ್ ಮಾಡುವಂಥದ್ದು, ಈ ಥರವನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರೂ ಕೂಡ ಇಂಥವು ಇಂಪ್ಲಿಮೆಂಟ್ ಆಗ್ತಾ ಇದೆ ಲೋಯರ್ ಲೆವೆಲ್ ಪೊಲೀಸ್ ಆಫೀಸರ್ಸ್ಗಳಿಂದ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಹೈಯೆಸ್ಟ್ ಕೋರ್ಟ್ಗಳು ನೀಡುವಂಥ ತೀರ್ಪೇ ಬೇರೆ, ಕೆಳಗಿನ ಹಂತದಲ್ಲಿ ಆಗ್ತಾ ಇರುವಂಥ ಕೆಲಸವೇ ಬೇರೆ ಅಂತ ಹೇಳಿ. ಈ ಗ್ಯಾಪ್ ಅನ್ನು ನಾವು ಸರಿ ಮಾಡಬೇಕಾಗಿದೆ. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಸಾಕಷ್ಟು ಒಳ್ಳೆಯ ಮೆಜರ್ಸ್ಗಳನ್ನು ತಗೊಂಬರೋಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ, ಆರ್ಡರ್ಸ್ಗಳನ್ನು, ಗೈಡ್ಲೈನ್ಸ್ಗಳನ್ನು ನೀಡಿದರೂ ಕೂಡ ಅವುಗಳು ನಿಜವಾಗ್ಲೂ ಕೂಡ ಬದಲಾವಣೆಯನ್ನು ತರೋದರಲ್ಲಿ ಫೇಲ್ಯೂರ್ ಆಗಿದೆ. ಯಾಕೆ ಅಂತ ಅಂದರೆ ಅವು ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರುವಂಥದ್ದು. ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಲೋಕಲ್ ಮೆಜಿಸ್ಟ್ರೇಟ್ಸ್ಗಳು ಹೆಚ್ಚಿನದಾಗಿ ಮಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಿಂತಲೂ ಕೂಡ ಈ ಗೈಡ್ಲೈನ್ಸ್ಗಳನ್ನು ಪ್ರಾಕ್ಟೀಸ್ಗೆ ತರಬೇಕು ಅಂತಂದರೆ ಇಲ್ಲಿ ಮುಖ್ಯ ಪಾತ್ರ ವಹಿಸುವಂಥವರು ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ಗಳಾಗ್ತಾರೆ. ಹಾಗಾಗಿ ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ಗಳು ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನು ನೀಡಬೇಕಾಗುತ್ತೆ ಮತ್ತು ಇವುಗಳನ್ನು ಇಂಬೈಬ್ ಮಾಡೋದಕ್ಕೆ, ಈ ರೀತಿಯ ಒಳ್ಳೆಯ ಗೈಡ್ಲೈನ್ಸ್ಗಳನ್ನು ಈ ಸೊಸೈಟಿಯಲ್ಲಿ ಪೊಲೀಸ್ ರಿಫಾರ್ಮ್ಸ್ಗಳಾಗಿ ಇಂಬೈಬ್ ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ಇವರು ವಹಿಸಬೇಕಾಗತ್ತೆ. ಆಗ ಮಾತ್ರವೇ ಅಂದರೆ ಈ ಲೋ ಲೆವೆಲ್ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಮತ್ತು ಲೋಕಲ್ ಮೆಜಿಸ್ಟ್ರೇಟ್ಸ್ಗಳಾಗಿರ್ಬೋದು ಇವರುಗಳು ತಮ್ಮ ಪ್ರಾಕ್ಟೀಸಸ್ಗಳನ್ನು ಬದಲು ಮಾಡಿಕೊಂಡು ಈ ಹೊಸ ಗೈಡ್ಲೈನ್ಸ್ಗಳು ಅಥವಾ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ನೀಡಿರ್ತಕ್ಕಂಥ ಪೊಲೀಸ್ ರಿಫಾರ್ಮ್ಸ್ಗಳ ಕುರಿತಾದಂತೆ ಇರುವಂಥ ಗೈಡ್ಲೈನ್ಸ್ಗಳನ್ನು ಇಂಬೈಬ್ ಮಾಡಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡುವಂಥ ಬದಲಾವಣೆಗಳನ್ನು ತಂದಾಗ ಮಾತ್ರವೇ ಈ ರಿಫಾರ್ಮ್ಸ್ಗಳನ್ನು ನಾವು ಪೊಲೀಸ್ ರಿಫಾರ್ಮ್ಸ್ಗಳನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಕಸ್ಟೋಡಿಯಲ್ ಡೆತ್ಗಳು ಮುಂಬರುವಂಥ ದಿನಗಳಲ್ಲಿ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೇ ಫಾರ್ವರ್ಡ್ ಆಗಿ ನಾವು ನೋಡೋದಾದರೆ ಈ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಪೊಲೀಸ್ ವೈಲೆನ್ಸ್ ಕೇಸಸ್ಸನ್ನು ಕೂಡ ಕಾಂಪನ್ಸೇಷನ್ ಕ್ಲೈಮ್ಸ್ಗಳನ್ನು ನೀಡುವಂಥ ಪ್ರಾಸಿಕ್ಯೂಷನ್ಸ್ಗಳನ್ನಾಗಿ ಅವುಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಇದ್ರ ಮುಖಾಂತರವಾಗಿ ಕಾಂಪನ್ಸೇಷನ್ ಕ್ಲೈಮ್ಸ್ಗಳನ್ನು ಕೂಡ ಮಾಡುವಂತೆ ಮಾಡಬೇಕಾಗತ್ತೆ. ಲಾರ್ಜ್ ಸ್ಕೇಲ್ ಸ್ಯಾಂಕ್ಷನ್ಸ್ಗಳನ್ನು ಮತ್ತು ಮಾನಿಟರಿ ಪೆನಾಲ್ಟೀಸ್ಗಳನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡುವಂಥ ಪವರನ್ನು ಕೂಡ ನೀಡಬೇಕಾಗತ್ತೆ. ಈಗಾಗಲೇ ನೀಡಿರ್ತಕ್ಕಂಥ ಗೈಡ್ಲೈನ್ಸ್ಗಳಲ್ಲಿ ಏನಾದರೂ ಬದಲಾವಣೆಗಳು ಬೇಕಾದರೆ ಅವುಗಳನ್ನು ರೀಓರಿಯೆಂಟ್ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಬೇಕಾಗತ್ತೆ ಮತ್ತು ಈಗಿರ್ತಕ್ಕಂಥ ಪ್ರಾಕ್ಟೀಸಸ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ನೀಡಿರ್ತಕ್ಕಂಥ ಒಳ್ಳೆ ರೋಲ್ ಏನಿದೆ, ಅವರಿಗಾಗಲೇ ಒಂದು ಗುಡ್ ರೋಲನ್ನು ಪ್ಲೇ ಮಾಡೋದ್ರ ಮುಖಾಂತರವಾಗಿ ತಂದಿರ್ತಕ್ಕಂಥ ಪೊಲೀಸ್ ರಿಫಾರ್ಮ್ಸ್ಗಳೇನಿದೆ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಈ ಹೊಣೆಯನ್ನು ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ಗಳು ಮತ್ತು ಲೋಕಲ್ ಪೊಲೀಸ್ ಆಫೀಸರ್ಸ್ಗಳು ಹೊತ್ಕೊಳ್ಬೇಕಾಗತ್ತೆ. ಇವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡದ ಹೊರತು ಈ ರೀತಿಯ ಕಸ್ಟಡಿಯಲ್ ಡೆತ್ಸ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಇಂದಿನ ಕಡೆಯ ಎಡಿಟೋರಿಯಲ್ ಲ್ಯಾಕ್ಸ್ ಆನ್ ಸೇಫ್ಟಿ ಅನ್ನೋದಾಗಿದೆ. ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ ಇಶ್ಯೂನ ಕುರಿತಂತೆ ಈ ಆರ್ಟಿಕಲ್ನಲ್ಲಿ ಅಥವಾ ಈ ಎಡಿಟೋರಿಯಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಡಿಸಾಸ್ಟರ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗಷ್ಟೇ
2 ಡೆಡ್ಲಿ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ಗಳನ್ನು ಕಂಡಿದ್ದೇವೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ. ಒಂದು, ತಮಿಳುನಾಡಿನ ನೈವೇಲಿ ಥರ್ಮಲ್ ಪವರ್ ಸ್ಟೇಷನ್ನಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗೋದ್ರ ಮುಖಾಂತರವಾಗಿ 6 ಮಂದಿ ಸಾವಿಗೀಡಾಗಿದ್ದಾರೆ. ಮತ್ತೊಂದು, ಆಂಧ್ರ ಪ್ರದೇಶದಲ್ಲಿ ಕೆಮಿಕಲ್ ಲೀಕ್, ಫಾರ್ಮಕ್ಯೂಟಿಕಲ್ ಪ್ಲಾಂಟ್ನಲ್ಲಿ ಕೆಮಿಕಲ್ ಲೀಕ್ ಆಗೋದ್ರ ಮುಖಾಂತರವಾಗಿ 2 ಸಾವನ್ನು ಕಂಡಿದ್ದಾರೆ ವಿಶಾಖಪಟ್ಟಣದಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ. ಇದು 2 ತಿಂಗಳಿನಿಂದ ಈಚೆಗೆ ಆಗ್ತಿರ್ತಕ್ಕಂಥ 3ನೇ ಈ ರೀತಿಯಾದಂಥ ಒಂದು ಟ್ರಾಜಿಡಿ ಅಂತಲೇ ಹೇಳ್ಬೋದಾಗತ್ತೆ. ಹಾಗಾಗಿ ಇಲ್ಲಿ ನಮಗೆ ಮುಖ್ಯವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನು ಅಂತ ಅಂದ್ರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅನ್ನುವಂಥದ್ದು ಮತ್ತೆ ಅದಕ್ಕೆ ಕುರಿತಾದಂತೆ ಇರುವಂತಹ ಲಾಗಳು, ಪ್ರೋಟೋಕಾಲ್ಸ್ಗಳು ಲೋ ಪ್ರಯಾರಿಟಿಯನ್ನ ಪಡ್ಕೊಳ್ತಾ ಇದೆ. ಹಾಗಾಗಿಯೇ ಈ ಸೆಕ್ಯೂರಿಟಿ ಕನ್ಸರ್ನ್ಸ್ಗಳು ಅಥವಾ ಸೇಫ್ಟಿ ಪ್ರೋಟೋಕಾಲ್ಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗದೆ ಇರುವಂತ ಕಾರಣದಿಂದ ಇಂಥ ಒಂದು ಇನ್ಸಿಡೆಂಟ್ಸ್ಗಳನ್ನ ನಾವು ಮತ್ತೆ ಮರುಕಳಿಸ್ತಾ ಇರೋದನ್ನ ನೋಡಬೇಕಾಗಿ ಬಂದಿರುವಂಥದ್ದು. ಹಾಗಾಗಿ ಸೇಫ್ಟಿ ಪ್ರೋಟೋಕಾಲ್ಸ್ಗಳಿಗೆ ಕುರಿತಂತೆ ಇರುವಂತಹ ಕನ್ಸರ್ನ್ಸ್ಗಳೇನು ಮತ್ತೆ ವೇ ಫಾರ್ವರ್ಡ್ ಆಗಿ ನಾವು ಏನನ್ನ ನೋಡ್ಬೋದು ಅನ್ನೋದನ್ನ ನಾವು ಈ ಎಡಿಟೋರಿಯಲ್ ಅಲ್ಲಿ ನೋಡೋಣ. ಈ ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನು ಜಾರಿಗೆ ತರುವಲ್ಲಿದ್ದಂಥ ಕನ್ಸರ್ನ್ಸ್ಗಳು ಏನು ಅಂತ ನೋಡೋದಾದರೆ, ನೈವಲಿ ಥರ್ಮಲ್ ಪವರ್ ಪ್ಲಾಂಟ್ನಲ್ಲಿ ಬಾಯ್ಲರ್ ಫರ್ನೇಸ್ ಅನ್ನುವಂಥದ್ದು ಮೇ 7ರಲ್ಲಿ ಈಗಾಗಲೇ ಒಮ್ಮೆ ಬ್ಲೋನ್ಔಟ್ ಆಗಿತ್ತು. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಅದರ ಪ್ರೋಸೆಸ್ಸನ್ನು ಒಮ್ಮೆ ರಿವ್ಯೂ ಮಾಡಿ ಅನ್ನುವಂಥ ಆರ್ಡರ್ ಕೂಡ ಆಗಿತ್ತು. ಆದರೂ ಕೂಡ ಈ ಬಾಯ್ಲರ್ಸ್ ಅನ್ನುವಂಥದ್ದು ಡೇಂಜರಸ್ ಪೀಸ್ ಆಫ್ ಎಕ್ವಿಪ್ಮೆಂಟ್ ಅಂತ ಗೊತ್ತಿದ್ರೂ ಕೂಡ ಈ ಇಂಡಿಯನ್ ಬಾಯ್ಲರ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಇದನ್ನು ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಮಾಡುವಂಥ ಒಂದು ಆ್ಯಕ್ಟ್ ಇದ್ರೂ ಕೂಡ ಈ ಆ್ಯಕ್ಟ್ ಅನ್ನುವಂಥದ್ದು ಕೇವಲ ಪೇಪರ್ನಲ್ಲಿ ಉಳಿದಿದೆಯೇ ಹೊರತು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಈ ಆ್ಯಕ್ಟ್ನ ಅಡಿಯಲ್ಲಿರ್ತಕ್ಕಂಥ ರೆಗ್ಯುಲೇಷನ್ಸ್ಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಈ ರೀತಿಯ ಇದನ್ನು ರಿವ್ಯೂ ಮಾಡಿ ಅನ್ನುವಂಥ ಆರ್ಡರ್ಸ್ಗಳು ಇದ್ರೂ ಕೂಡ ಈ ರೀತಿಯ ರಿವ್ಯೂ ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇಲ್ಲ. ಯಾಕೆ ಅಂದರೆ ಈ ರೀತಿಯ ಆಕ್ಟ್ಸ್ಗಳನ್ನು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಬಾಯ್ಲರ್ ಸೇಫ್ಟಿಯನ್ನು ಇಟ್ಕೊಳ್ಳದೆ ಇರುವಂಥ ಮತ್ತೊಂದು ಇನ್ಸಿಡೆಂಟ್ ಅನ್ನು ನಾವು ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ 3 ವರ್ಷದ ಹಿಂದಷ್ಟೇ ಕಂಡಿದ್ವಿ. ಒಂದು NTPC ಪವರ್ ಪ್ಲಾಂಟ್ ಅನ್ನುವಂಥದ್ದು ಇಲ್ಲಿ ಬಾಯ್ಲರ್ ಫೇಲ್ಯೂರ್ ಆಗಿದ್ರಿಂದ ಫ್ಯೂ ಡಜನ್ ಪೀಪಲ್ಗಳನ್ನು ಅಂದರೆ ಸಾಕಷ್ಟು ಮಂದಿಯನ್ನು ನಾವು ಸಾವಿಗೀಡಾಗಿದ್ದನ್ನು ಕೂಡ ಕಂಡಿದ್ವಿ. ಇಂಥ ಒಂದು ಇನ್ಸಿಡೆಂಟ್ ಅನ್ನುವಂಥದ್ದು ನಮ್ಮಲ್ಲಿ ಈಗ ಎಕ್ಸಾಂಪಲ್ ಆಗಿ ಇದ್ರೂ ಕೂಡ ಮೇ 7ರಂದು ಇದನ್ನು ರಿವ್ಯೂ ಮಾಡಿ ಅನ್ನುವಂಥ ಒಂದು ಆರ್ಡರ್ ಆದರೂ ಕೂಡ ನೈವೇಲಿ ಥರ್ಮಲ್ ಪವರ್ ಪ್ಲಾಂಟ್ನಲ್ಲಿ 6 ಮಂದಿ ಬಾಯ್ಲರ್ ಬ್ಲಾಸ್ಟ್ನಿಂದ ಸಾವಿಗೀಡಾಗಿರ್ತಕ್ಕಂಥದ್ದು ಇಂಡಿಯನ್ ಬಾಯ್ಲರ್ಸ್ ಆಕ್ಟ್ ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರಗಳು ಬಾಯ್ಲರ್ ಆಕ್ಸಿಡೆಂಟ್ಸ್ಗಳಿಗೆ 0 ಟಾಲರೆನ್ಸ್ ಅನ್ನು ತೋರಿಸಬೇಕಾಗಿದೆ. ಈ ಒಂದು ಕಲ್ಚರನ್ನು ರಾಜ್ಯ ಸರ್ಕಾರಗಳು ಸರಿಯಾಗಿ ಇಂಟರ್ನಲೈಸ್ ಮಾಡ್ಕೊಳ್ತಾ ಇಲ್ಲ. ಇಂಥ ಒಂದು ಕಲ್ಚರನ್ನು ಬೆಳೆಸ್ಕೊಳ್ತಾ ಬರ್ತಾ ಇಲ್ಲ. ಹಾಗಾಗಿಯೇ ಅಂದರೆ 3 ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ, ಈಗ ತಮಿಳುನಾಡಿನಲ್ಲಿ, ಮುಂಬರುವಂಥ ದಿನಗಳಲ್ಲಿ ಇನ್ನಷ್ಟು ರಾಜ್ಯಗಳಲ್ಲೂ ಕೂಡ ನಾವು ಇಂಥ ಇನ್ಸಿಡೆಂಟ್ಸ್ಗಳನ್ನು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇಂಡಿಯನ್ ಬಾಯ್ಲರ್ಸ್ ಆಕ್ಟ್ ಅನ್ನು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಈ ರೆಗ್ಯುಲೇಷನ್ಸ್ಗಳನ್ನು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಬೇಕಾಗತ್ತೆ. ವಿಶಾಖಪಟ್ಟಣಂನಲ್ಲಿ ಬೆಂಜಿಮಿಡಾಜೋಲ್ ಗ್ಯಾಸ್ ಅನ್ನುವಂಥದ್ದು ಲೀಕ್ ಆಗಿದ್ದು ಕೂಡ ಇದನ್ನು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಆಪರೇಷನಲ್ ಪ್ರೊಸೀಜರ್ಸ್ಗಳನ್ನು ಯಾವ ರೀತಿಯಾಗಿ ಸರಿಯಾಗಿ ನೋಡ್ಕೊಳ್ತಾ ಇದ್ದಾರೋ ಇಲ್ವೋ, ಈ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೋ ಇನ್ನೂ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ ಅನ್ನು ರೈಸ್ ಮಾಡ್ತಾ ಇದ್ದಾರೆ. ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಇದರಿಂದ ಬರುವಂಥ ದೊಡ್ಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಬಾಯ್ಲರ್ಸ್ಗಳು ಟ್ರೈನ್ಡ್ ಪರ್ಸನಲ್ಗಳಿಂದಲೇ ಅದು ಆಪ್ರೇಟ್ ಆಗಬೇಕು ಅಂತ ಹೇಳಿ ಆಕ್ಯುಪೇಷನಲ್ ಸೇಫ್ಟಿ ಅನ್ನುವಂಥದ್ದು ಡಿಮ್ಯಾಂಡ್ ಮಾಡುತ್ತೆ. ಆದರೂ ಕೂಡ ಇದು ಕೇವಲ ಪೇಪರ್ನಲ್ಲೇ ಇರುತ್ತೆ ಹೊರತು ಟ್ರೈನ್ಡ್ ಪರ್ಸನಲ್ಸ್ಗಳನ್ನು, ಬಾಯ್ಲರ್ಸ್ಗಳನ್ನು ಆಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಇವರನ್ನು ನೇಮಕ ಮಾಡ್ಕೊಳ್ತಾ ಇಲ್ಲ. ಬದಲಾಗಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಈ ರೀತಿಯ ಇನ್ಸಿಡೆಂಟ್ಸ್ಗಳನ್ನು ನಾವು ಪದೇ ಮರುಕಳಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಇಂಡಿಯನ್ ಬಾಯ್ಲರ್ಸ್ ಆ್ಯಕ್ಟನ್ನು ಮತ್ತು ಇದರ ಅಡಿಯಲ್ಲಿರ್ತಕ್ಕಂಥ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ಗಳನ್ನು ಸರಿಯಾಗಿ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಆಗ ಮಾತ್ರವೇ ಮುಂಬರುವಂಥ ದಿನಗಳಲ್ಲಿ ಇಂಥ ಇನ್ಸಿಡೆಂಟ್ಸ್ಗಳು ಆಗದೇ ಇರುವಂತೆ ನೋಡ್ಕೊಳ್ಬೋದಾಗತ್ತೆ. ಹಾಗಾಗಿ ಸದ್ಯದಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಈಗಾಗಲೇ ಏನು ಈ ಇನ್ಸಿಡೆಂಟ್ಸ್ಗಳಾಗಿದೆ, ಈ ಇನ್ಸಿಡೆಂಟ್ಗಳ ಮೇಲೆ ಇಂಡಿಪೆಂಡೆಂಟ್ ಪ್ರೋಬ್ ಅನ್ನು ನಡೆಸಬೇಕಾಗತ್ತೆ. ಕಾಸ್ಟ್ ಕ್ಯಾಲ್ಕುಲೇಷನ್ಸ್ಗೋಸ್ಕರ ಟ್ರೈನ್ಡ್ ಪರ್ಸನಲ್ಸ್ಗಳನ್ನು ಅವರು ಕೆಲಸದಲ್ಲಿ ಎಂಪ್ಲಾಯ್ ಮಾಡ್ಕೊಳ್ಳದೆ ಇದ್ದಿದ್ದರಿಂದ ಇಂಥ ಘಟನೆಗಳು ನಡೀತಾ ಇದೆಯಾ, ಮತ್ತೆ ಮರುಕಳಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಇಂಡಿಪೆಂಡೆಂಟ್ ಪ್ರೋಬ್ ಅನ್ನುವಂಥದ್ದು ಆಗಬೇಕಾಗಿದೆ. ಟ್ರಾನ್ಸ್ಪರೆಂಟ್ ಎಂಕ್ವೈರಿ ಆಗಬೇಕಾಗಿದೆ. ರೀಸನಬಿಲಿಟಿ ಮತ್ತು ರಿಫಾರ್ಮ್ಸ್ಗಳನ್ನು ತರೋದಕ್ಕೆ ಒಂದು ಹೆಚ್ಚಿನ ಪ್ರಯಾರಿಟಿ ನೀಡುವಂಥ ಒಂದು ಟ್ರಾನ್ಸ್ಪರೆಂಟ್ ಎಂಕ್ವೈರಿ ಅನ್ನುವಂಥದ್ದು ಆದಷ್ಟು ಶೀಘ್ರವೇ ಆಗಬೇಕಾಗಿದೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಉದ್ದೇಶ ಆಗಿರುವಂಥದ್ದು. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಬೆಂಜಿಮಿಡಾಜೋಲ್ ಗ್ಯಾಸ್ ಅನ್ನುವಂಥದ್ದು, ಈ ಗ್ಯಾಸ್ನಿಂದ ಆಗುವಂಥ ಅಪಾಯಕಾರಿ ಅಂಶಗಳೇನು ಮತ್ತು ವಿಶಾಖಪಟ್ಟಣಂನ ಗ್ಯಾಸ್ ಲೀಕ್ನಲ್ಲಿ ಆದಂಥ ಗ್ಯಾಸ್ ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಗ್ಯಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡುವಾಗ ನಾವು ಕೇಳಿದಂಥ ಮೇನ್ಸ್ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.